ಭಾಗ ಇದು. ನಮ್ಮ ಪಾಲಕ ಸಂತ ಲಾರೆನ್ಸ್ರ ಜೀವನದ ಬಗ್ಗೆ ನಮ್ಮಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಶ್ರೀಮಾನ್ ಶ್ರೀನಿವಾಸರವರು ಒಂದು ಯಕ್ಷಗಾನ ನಿರ್ಮಿಸಿ ಅದನ್ನು ಇಲ್ಲಿ ಸಾದರಪಡಿಸಲಿಕ್ಕಿದ್ದಾರೆ ಅವರ ತಂಡದ ವತಿಯಿಂದ. ದುರ್ಗಾ ಅಂಬುಲಿದಿಯ ಆತ್ಮದೆಗೆ ಕೈ ಮುಗಿದು ಅಂಬುಜಾಣಿಯರ ಪಾದಾಂಬುಜಕ್ಕೆ ಬಡಬಡುತ್ತ ಪರಿಣಿಪೇನಿ ಕಥಾಮೃತವ ಸಂತಸದಿಂದಲೇ ಬೇಡುವೆನು, ಸಂತಸದಿಂದಲೇ ಬೇಡುವೆನು. ಅಂತೆಯೇ ನಡೆದರೆ ಚಿಂತೆಯ ನೀಗಿಸಿ ಯೇಸುವು ನಮ್ಮನ್ನು ಹೊರೆಯುವನು, ಯೇಸುವು ನಮ್ಮನ್ನು ಹೊರೆಯುವನು. ಕ್ರೈಸ್ತ ಧರ್ಮವು ವಿಶ್ವಮಾನ್ಯವು ವಿಶ್ವಾಸದಿರಿ ನಂಬುವುದು. ಕ್ರೈಸ್ತ ಧರ್ಮವು ವಿಶ್ವಮಾನ್ಯವು ವಿಶ್ವಾಸದಿರಿ ನಂಬುವುದು. ಆಸ್ತಿ ಸಂಪದವು ಶಾಶ್ವತವಲ್ಲವು, ಆಸ್ತಿಕತನವೇ ಭೂಷಣವು. ಮನುಜರಿಗದುವೇ ಶುಭ ಪದವು. ಸಂತಲಾರಂಜರ ಜೀವನ ಚರಿತೆಯ ಸಂತಸದಿಂದಲೇ ಬೇಡುವೆನು, ಸಂತಸದಿಂದಲೇ ಬೇಡುವೆನು, ಸಂತಸದಿಂದಲೇ ಬೇಡುವೆನು. ಯೇಸು ನಿನ್ನ ಕರಣವನ್ನು ದೋಷದಿಂದ ನನ್ನೈತಿನೋ. ದ್ವೇಷ ರೋಷ ಮೋಸ ಗುಣವ ದೂರ ಮಾಡೇಲೋ. ಪಾಶವಿ ಪ್ರಪಂಚದ ಮೋಗನಾಗುಳಿದು ಮನದ ಯೇಸು ಬಲವಾಗಿದ್ದರೇನು, ಯೇಸು ನೀ ಒಲಿಯದೆ. ದೇವಾ ನಿನ್ನ ಚರಣವನ್ನು ದೋಷದಿಂದ ನಂಬಿಕೆಲು ಯೇಸು ದೇವಾ ದೇವಾ. ಯೇಸುದೇವ ಕಂದ ಲಾರೆನ್ಸ, ಒಮ್ಮಿಂದೊಮ್ಮೆಲೆ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡು ನಿನ್ನ ಮನಸ್ಸಿನೊಳಗದಾವುದೋ ವಾಂಚೆಯನ್ನಿರಿಸಿಕೊಂಡು ನಿನ್ನಿಂದ ಅದೇನೋ ಆಗುವುದಕ್ಕಿದೆ ಮಗನೇ ಎನ್ನುವ ಹಾಗೆ ನಿನ್ನ ಮುಖದ ಮೂಲಕ ನನಗೆ ತಿಳಿಸಿಕೊಡುತ್ತಾ ಇದ್ದೀಯಲ್ಲ ದೇವ. ನನ್ನ ಈ ಮುಂದಿನ ದಾರಿಯ ಕುರಿತಾಗಿ ನನ್ನ ಹಿನ್ನೆಲೆಯಲ್ಲಿರುವಂತಹ ಉದ್ದೇಶವಾದರೂ ಏನು, ನಾನು ಹೋಗಬೇಕಾದಂತಹ ದಾರಿಯಾದರೂ ಯಾವುದು, ಲೋಕರಕ್ಷಕನಾದಂತಹ ನೀನೇ ಈ ಲಾರೆನ್ಸನಿಗೆ ತಿಳಿಸಿ ಅನುಗ್ರಹಿಸಬೇಕು ಅಂತ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಮಗನೇ. ಅರ್ಹರಿಲ್ಲಯ ಮನದ ಕರುಣೆಯಿಂದಲೇ ನಡೆಸಿಕೊಡುವೆನು, ಮರೆಯದ ಶರಣ ಭಗವಂತ. ಅದೇನೋ ಮನದಲ್ಲಿ ಇಂಗಿತವನ್ನು ಇಟ್ಟುಕೊಂಡವನು ನೀನು. ಅದಕ್ಕಾಗಿ ಅಚಲವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡು ಬಂದವನಿದ್ದೀಯ. ಹೌದು ನೋಡು, ನಿನ್ನ ಮುಂದೆ ನಾನು ಆವಿರ್ಭವಿಸಿದ್ದೇನೆ, ನಿನ್ನ ಮುಂದೆ ನಾನು ಪ್ರತ್ಯಕ್ಷನಾಗಿದ್ದೇನೆ. ಮನದ ಇಂಗಿತವೇನೆಂದು ತಿಳಿಸುವೆಯಾ? ಯಾದಗಿರರ ಜನ್ಮ ನೀಡಿದೆ
ಯಾಗಿ ನರ ಜನ್ಮ ನೀಡಿದೆ, ಯಾಗಿ ನರ ಜನ್ಮ ನೀಡಿದೆ, ಸಾತಿಶಯದಲ್ಲಿ ಬೇಳು ದೇವನೇ, ಭೂತಳದೊಳಗೇರು ಕಾಯವು, ಭೂತಳದೊಳಗೇರು ಕಾಯವು, ಹೋಗು ತಿಳಿಯೇ. ಯಾಗಿ ನರ ಜನ್ಮ ನೀಡಿದೆ ದೇವಾ, ದೇವಾ, ಭಗವಂತ ಯೇಸುದೇವ, ಮಗ ಲಾರೆನ್ಸ, ಮುಂದೇನು ದಾರಿ ಎಂದು ಯೋಚಿಸುವುದಕ್ಕಿಂತಲೂ ಕೂಡ ನನ್ನ ಈ ಸೃಷ್ಟಿಯ ಹಿಂದೆ ಮನುಷ್ಯನಾಗಿ ನನಗೆ ಯಾಕೆ ಈ ಜನ್ಮ ಸಿಕ್ಕಿತು ಎನ್ನುವಂತಹ ಪ್ರಶ್ನೆಯೇ ನನ್ನ ಮನಸ್ಸಿನಲ್ಲಿ ಕಾಡುತ್ತಾ ಇದೆ. ಜಗತ್ತಿನ ಸೃಷ್ಟಿಕರ್ತ, ಜಗತ್ತಿನ ಪಾಲನಾಕರ್ತವಾದಂತಹ ನಿನಗಿದು ತಿಳಿಯದೆ ಮತ್ತಾರಿಗೂ ತಿಳಿಯಲು ಸಾಧ್ಯವಿಲ್ಲ. ನನ್ನ ಈ ದೇಹ ಸೃಷ್ಟಿಯ ಹಿನ್ನೆಲೆಯಲ್ಲಿ ನಿನ್ನ ಸಂಕಲ್ಪವಿಲ್ಲದೆ ಬೇರೇನೂ ಇಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಕಣ್ಣ ಮುಂದೆ ನಾನು ಪ್ರಾರ್ಥಿಸುತ್ತಾ ಇರುವುದು ಬೇರೇನೂ ಅಲ್ಲ. ನನ್ನ ಸೃಷ್ಟಿ ಯಾಕಾಗಿ, ಮುಂದೆ ಆಗಬೇಕಾಗಿರುವುದು ಏನು, ಎಲ್ಲವನ್ನೂ ಹೇಳಿ ಅನುಗ್ರಹಿಸಬೇಕು ದೇವ. ಮುಗುದಲೇ ಲಾಲಿಸೋ ಹಗರಣ ನೀಗಿಸೆ ಕಂದ, ಮುಗುದಲೇ ಲಾಲಿಸೋ ಹಗರಣ ನೀಗಿಸೆ ಜಗದ ಶಾಂತಿಯ ಸ್ಥಾಪಿಸೆ, ಜಗದ ಶಾಂತಿಯ ಸ್ಥಾಪಿಸೆ. ನಗು ಹೋಗು ಸ್ವಗದಿಂದಲೇ, ನಗು ಹೋಗು ಸ್ವಗದಿಂದಲೇ, ಒಗುವಿಗೆಯೊಳು ಕೈಯುವುದೋ. ಮುಗುದಲೇ ಲಾಲಿಸು ಹಗರಣ ನೀಗಿಸಿ ಜಗದಿ ಶಾಂತಿಯ ಸ್ಥಾಪಿಸೆ, ಜಗದಿ ಶಾಂತಿಯ ಸ್ಥಾಪಿಸೆ. ಕಂದ, ಮಗನೇ ಲಾರೆನ್ಸ, ಯೇಸುದೇವ, ನಿನ್ನ ಮುಂದೆ ನಾನು ಆವಿರ್ಭವಿಸಿದಂತಹ ಸಂದರ್ಭ, ನಿನ್ನ ಮನದಲ್ಲಿ ಮೂಡಿದಂತಹ ಪ್ರಶ್ನೆ, ಏತಕ್ಕಾಗಿ ನಿನ್ನ ಜನನ ಎಂಬುದು. ಹೌದು, ಈ ಭೂಮಿಯ ಮೇಲೆ ಹುಟ್ಟುವುದಕ್ಕೆ ಪ್ರತಿ ಒಂದು ಜೀವಿ ಹುಟ್ಟುವುದಕ್ಕೂ ಅದರದ್ದೇ ಆದ ಒಂದು ಕಾರಣ ಅಂತ ಹೇಳಿ ಇರ್ತದೆ. ಹಾಗೆ. ಯಾವುದು ಜನ್ಮ, ಎಲ್ಲ ಜನ್ಮಗಳು ಕೂಡ ನಿಮಿತ್ತ ಜನ್ಮಗಳೇ. ಆದ್ದರಿಂದ ನಿನ್ನ ಹುಟ್ಟಿಗೂ ಒಂದು ಕಾರಣ ಇದೆ. ಆ ಕಾಲದಲ್ಲಿ ನಾನು ಹುಟ್ಟಿದಂತಹ ಸಂದರ್ಭ, ಜಗತ್ತಿನಲ್ಲಿ ಅಶಾಂತಿಯು ನೆಲೆಸಿತ್ತು. ಅದಕ್ಕಾಗಿ ನಾನು ಆ ದೇವರ ಆಜ್ಞೆಯಂತೆ ಆವಿರ್ಭವಿಸಿ ಈ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವಂತಹ ಕ್ರೈಸ್ತ ಮತವನ್ನು ಪ್ರತಿಪಾದಿಸಿದವನಿದ್ದೇನೆ. ಅಂತೆಯೇ ಅದನ್ನೇ ಅನುಸರಿಸಿ ಬಂದವನು ನೀನು. ಇಂದು ಮತ್ತೆ ಈ ಸಮಾಜದಲ್ಲಿ ಅಶಾಂತಿಯ ಬೀಜವು ಮೊಳಕೆಯೊಡೆಯುವಂತಹ ಸಂದರ್ಭ ಅಲ್ಲವೇ? ಅಶಾಂತಿಯ ಬೀಜ ಮೊಳಕೆ ಒಡೆಯುತ್ತಿದೆ ಎಂದಾದರೆ ಅದಕ್ಕೆ ಮತ್ತೆ ನಾವು ಶಾಂತಿಯ ಮಂತ್ರವನ್ನು ಜಪಿಸಿ ಆ ಬೀಜವನ್ನು ಮೊಳಕೆ ಒಡೆಯದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಹಾಗೆ ಎಲ್ಲ ಕಾಲದಲ್ಲಿಯೂ ದೇವರೇ ಭೂಮಿಗೆ ಬರಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ದೇವರ ಅಂಶದಂತೆ ಅವನ ದೂತನಾಗಿ ನಿನ್ನನ್ನು ಸೂಚಿಸಿದ್ದವನಿದ್ದೇನೆ. ಲಾರೆನ್ಸ, ದೇವರೇ, ನಿನಗಾದಂತಹ ಅನೇಕ ಕಾರ್ಯಗಳಿವೆ ಅಪ್ಪ. ಯಾವುದು? ನಿನಗಾದಂತಹ ಕಾರ್ಯ, ಇನ್ನು ಮುಂದೆ ನೀನು ಈ ಭೂಮಿಯಲ್ಲಿ
ಕ್ರೈಸ್ತ ಮತವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಧರ್ಮವನ್ನು ಬೋಧನೆ ಮಾಡುತ್ತಾ ವಿಶ್ವದಾದ್ಯಂತ ತೆರಳಬೇಕು. ಎಲ್ಲೆಲ್ಲಿ ಅಶಾಂತಿಯು ತಾಂಡವವಾಡುತ್ತಿದೆಯೋ ಅಲ್ಲಿ ಶಾಂತಿಯ ಸ್ಥಾಪನೆಯಾಗಬೇಕು. ಎಲ್ಲಿ ದೀನ ದಲಿತರು ಬಡಬಗ್ಗರು ಕಷ್ಟದಲ್ಲಿದ್ದಾರೆಯೋ ಅವರನ್ನು ಉದ್ಧಾರಗೊಳಿಸುವಂತಹ ಕಾರ್ಯ ನಿನ್ನಿಂದ ಆಗಬೇಕು ಎಂಬಂತಹ ವಿಚಾರವನ್ನು ನನಗಿದ್ದವನಿದ್ದೇನೆ. ಸೃಷ್ಟಿಕರ್ತನೇ ಧನ್ಯನಾದಿರು, ಸ್ಪಷ್ಟವಾಗಿ ತಿಳಿದೆ ಎಲ್ಲವ ದೇವ. ಸೃಷ್ಟಿಕರ್ತನೇ ತಿಳಿದೆ ಎಲ್ಲವ ತಿಳಿದೆ 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 ಎಲ್ಲವ ನಾ ಧನ್ಯನಾದೆನು 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 ಇಷ್ಟ ನಿನಗೆ ನಿಗುವುದು ಅದನ ಕರ್ತವಾದರು ನಡೆವೆ ಕರ್ತವಾದರು ನಡೆದುವೆ ಸಂತುಷ್ಟನ ಮನವೇ ನಿನ್ನಯ ಕನ್ನಲೆಯ ಮೆರೆಸುವೆನು ನಗೆ ನಿನ್ನಯ ಕನತೆಯ ಮೆರೆಸುವೆನು ನಗೆ ನನ್ನಿಯ ಕ್ರೈಸ್ತ ಧರ್ಮವನ್ನು ಅವನಿಯ ಕ್ರೈಸ್ತ ಧರ್ಮವನ್ನು ಉನ್ನತವೆನ್ನುತ್ತ ಸಾರುತ್ತ ಜಗದಲ್ಲಿ ಉನ್ನತವೆನ್ನುತ್ತ ಸಾರುತ್ತ ಜಗದಲ್ಲಿ ಸಲ್ಲ ಬಾಳು ಶುಭವಾಗುವುದು. ನಿನ್ನಯ ಘನತೆಯ ಮೆರೆಸುವೆನುವುದಕ್ಕೆ ನನ್ನಿಯ ಕ್ರೈಸ್ತ ಧರ್ಮವನ್ನು ದೇವ ಧನ್ಯನಾದೆ. ಇಂತಹ ನರಜನ್ಮವನ್ನು ನನಗೆ ಸಿಕ್ಕಿದೆ ಅನ್ನುವುದಕ್ಕೆ ನಾನು ನನ್ನ ಬದುಕಿನಲ್ಲಿ ಸಾರ್ಥಕ್ಯವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಸಾಕ್ಷಾತ್ ಯೇಸುದೇವನಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಜೀವನ ಇದು. ಯಾವ ಉದ್ದೇಶವನ್ನಿರಿಸಿಕೊಂಡು ಯೇಸುದೇವ ಭೂಲೋಕದಲ್ಲಿ ಸಂಜನಿಸಿದನು, ಯಾವ ದೇವರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಶ್ರಮಿಸಿದನು, ಅದನ್ನು ಮುಂದುವರಿಸುವ ಹೊಣೆಗಾರಿಕೆಯನ್ನು ನನಗೆ ಕೊಟ್ಟೆಯಲ್ಲ. ನಿನಗೇ ಕೊಟ್ಟಿರುವೆನು. ಯೋಚಿಸಬೇಡ ದೇವ, ನೀನು ಹೇಳಿದ ಹಾಗೆ ಭೂಲೋಕದ ಕಡೆಗೆ ನಾನು ಸಾಗುತ್ತೇನೆ. ಭೂಲೋಕದಲ್ಲಿ ಎಲ್ಲಿ ಅಧರ್ಮವೂ ತಾಂಡವವಾಡುತ್ತದೆಯೋ ಅಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ನಾನು ಶ್ರಮಿಸುತ್ತೇನೆ. ಯಾವ ತತ್ವವನ್ನು ನೀನು ಲೋಕಕ್ಕೆ ಬೋಧಿಸಿದ್ದೀಯೋ ಅದನ್ನು ಮತ್ತೆ ಮತ್ತೆ ಬೋಧಿಸುವ ಮುಖೇನ ಜನರೆಲ್ಲರೂ ಕೂಡ ನಿನ್ನ ಧರ್ಮದ ಅನುಯಾಯಿಗಳಾಗುವ ಹಾಗೆ ನಾನು ಶ್ರಮಿಸುತ್ತೇನೆ. ಅನುಗ್ರಹಿಸಿ ಕಳುಹಿಸಿ ಕೊಟ್ಟೆ ಅಂತ ಆದರೆ ಭೂಲೋಕದ ಕಡೆಗೆ ನಾನು ಹೋಗುತ್ತೇನೆ ದೇವ, ನಾನು. ಆಗಲಿ, ಇನ್ನು ಮುಂದೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುತ್ತಾ ವಿಶ್ವದೆಲ್ಲೆಡೆ ಈ ಕ್ರೈಸ್ತ ಧರ್ಮವು ಪ್ರಚಾರವಾಗುವಂತೆ ಮಾಡುವಂತಹ ಹೊಣೆಗಾರಿಕೆ ನಿನ್ನದು. ಆಗಲಿ, ನಾನಿನ್ನು ಪಿತರನು ಕಾಣದೆನಗೆ
ಸಕಲವು ನೀಯುತರನು ಸೇವಿಸುವೆ ನಾ ಜಾತನಂತೆ. ನೀತಿಯುತರನು ಸೇವಿಸುವೆ ಜಾತನಂತೆ. ಮಾತೆ ಪಿತರನು ತಾಣದೆನಗೆ ಯಾತ ಒಬ್ಬರಿಲ್ಲಿ. ಯೇಸುದೇವನ ಅನುಗ್ರಹದಿಂದಲಾಗಿ ನರಜನ್ಮ ಎನ್ನುವುದು ಈ ಭೂಲೋಕದಲ್ಲಿ ನನಗೆ ಪ್ರಾಪ್ತವಾಯಿತು. ಕಾಲ ಕಳೆದ ಹಾಗೆ ನನ್ನನ್ನು ಪೋಷಿಸುವುದಕ್ಕೆ ನನ್ನ ತಂದೆ ತಾಯಿಗಳು ನನ್ನ ಕಣ್ಣ ಮುಂದೆ ಕಾಣಿಸುತ್ತಾ ಇಲ್ಲ. ಮುಂದೇನು ಅಂತ ಯೋಚಿಸಿದ್ರೆ ದೇವರ ಅನುಗ್ರಹವೇ ಆಗಿದೆಯಲ್ಲ, ಭೂಲೋಕದಲ್ಲಿ ದೇವರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಂತ ಅರ್ಥೈಸಿಕೊಂಡೆ. ಈ ಭೂಲೋಕದಲ್ಲಿ ಮನುಜ ಕುಲವು ಬದುಕಬೇಕಿದ್ರೆ, ಬದುಕಿಗೊಂದು ನಡೆ ಎನ್ನುವುದು ಬೇಕಿದ್ರೆ ಧರ್ಮ ಎನ್ನುವುದು ಅನಿವಾರ್ಯವಾಗುತ್ತದೆ. ಯಾವ ಧರ್ಮವೇ ಆಗಲಿ ಮಾನವ ಧರ್ಮವೇ ಶ್ರೇಷ್ಠವಾದುದು. ಅಂತಹ ಮಾನವ ಧರ್ಮವನ್ನ ಬೋಧಿಸುವ ಕ್ರೈಸ್ತ ಧರ್ಮವನ್ನೆಲ್ಲರೂ ಅನುಸರಿಸಬೇಕು ಅಂತಲ್ವೇ ಇದರ ಹಿಂದೆ ಇರುವಂತಹ ಉದ್ದೇಶ. ಆ ನೆಲೆಯಲ್ಲಿ ಹೊರಟಿದ್ದೇನೆ. ಕಾಲ ಕಾಲಕ್ಕೆ ಧರ್ಮದ ನಡೆ ತಪ್ಪಿದಾಗ ಅದಕ್ಕೊಂದು ಕಾಯಕಲ್ಪವನ್ನು ಮಾಡುವ ಮೂಲಕ ಭೂಮಿಯ ಮೇಲೆ ಧರ್ಮವು ಸ್ಥಿರವಾಗಿ ಉಳಿಯುವಂತೆ ಮಾಡಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ಆದರೆ ಎಲ್ಲರಿಗೂ ಅದನ್ನು ಮಾಡುವುದಕ್ಕೆ ಸಾಧ್ಯವಾಗದಿದ್ದಾಗ ದೇವರೇ ಅನುಗ್ರಹಿಸಿ ಒಬ್ಬೊಬ್ಬರನ್ನು ಕಳುಹಿಸಿ ಕೊಡ್ತಾನೆ. ಈಗ ಇಲ್ಲಿಂದ ಹೊರಟವ ನಾನು. ಹುಟ್ಟಿದ ಜನ್ಮಭೂಮಿ ಇದು ಸ್ಪೇನ್. ಇಲ್ಲಿ ಮುಂದೇನು ಅಂತ ಗೊತ್ತಾಗುತ್ತಾ ಇಲ್ಲ. ಆದರೆ ಧರ್ಮ ಸ್ಥಾಪನೆ ಮಾಡಬೇಕಾದಂತಹ ರಾಜ್ಯ ಅದು ಅಲ್ಲಿ ದೂರದಲ್ಲಿದೆ, ರೋಮ್ ಸಾಮ್ರಾಜ್ಯ. ಅದುವೇ ನನಗೆ ಕಾಣಿಸುತ್ತಾ ಇರುವಂಥದ್ದು. ಆದರೆ ಆ ಕೆಲಸವನ್ನು ಮಾಡುವುದಕ್ಕಿಂತ ಮೊದಲು ಗುರುಗಳ ಅನುಗ್ರಹ ಬೇಕಲ್ಲ. ತಂದೆ ತಾಯಿಗಳೆನಿಸಿಕೊಂಡವರು ಜೊತೆಗಿಲ್ಲ, ಅಲ್ಲಿದ್ದಾರಂತೆ ಸಿಕ್ಸ್ತಸ ಎನ್ನುವಂತಹ ಗುರುಗಳು. ಅವರ ಬಳಿಗೆ ಹೋಗುತ್ತೇನೆ, ಅವರ ಅನುಗ್ರಹವನ್ನು ಬೇಡುತ್ತೇನೆ. ಅವರ ಮಾರ್ಗದರ್ಶನದ ಮುಖೇನ ದೇವರು ಹೇಳಿದ ಕಾರ್ಯವನ್ನು ಮುಂದೆ ಮಾಡುತ್ತೇನೆ. ಸಂದೇಶವನ್ನು ಸಾರುತ್ತಾ ರೋಮ್ ನಗರದಲ್ಲಿ ಜೀವಿಸುವಂತಹ ಬಿಷಪ್ಪನೇ ನಾನು. ಲೋಕದಲ್ಲಿ ಶಾಂತಿಯನ್ನು ಕಾಪಾಡು ಪ್ರಭು ಅಂತ ಕೇಳಿಕೊಂಡಾಗ ಈ ಭೂಮಿಗೆ ಎಷ್ಟೋ ಮಂದಿಗಳನ್ನು ಕೊಡುಗೆಯಾಗಿ ಕೊಟ್ಟ ನಮ್ಮ ತಂದೆ ಯೇಸುದೇವ. ಅವನ ಅಡಿಯಾಳಾಗಿ ಸೇವಕನಾಗಿ ಪಾದ ಸೇವಕನಾಗಿ ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಸಿಕ್ತುಸು ಎನ್ನುವಂಥ ಹೆಸರಿನಿಂದ ಈ ರೋಮ್ ನಗರದಲ್ಲಿ ಅದೆಷ್ಟೋ ಕಾಲಗಳಿಂದ ಇದ್ದೇನೆ. ನಮ್ಮ ಉದ್ದೇಶ ಏನು? ಶಾಂತಿಯನ್ನು ಕಾಪಾಡು ಪ್ರಭು. ಅದಕ್ಕಾಗಿ ನಮ್ಮನ್ನು ಈ ಲೋಕಕ್ಕೆ ಕೊಡುಗೆಯನ್ನಾಗಿ ಕೊಟ್ಟನಲ್ಲ ದೇವನು. ಆ ಯೇಸು ದೇವನಿಗೆ ದಿನಾಲು ಶರಣು ಬರುವವನು ನಾನು. ಈ ಲೋಕದಲ್ಲಿ ಶಾಂತಿ ಸಂದೇಶವನ್ನು ಸಾರುತ್ತಾ ಮೈತ್ರಿಯನ್ನು ಮೆರೆಸುವ ಕೆಲಸವನ್ನು ನಾವು ಮಾಡಬೇಕು ಎನ್ನುವಂಥ ಪ್ರಭು ಯೇಸುವಿನ ಸಂದೇಶ ಏನಿದೆಯೋ ಸಾರುತ್ತಾ 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 ಬಂದೆ. ನಮ್ಮ ಕಣ್ಣ ಮುಂಭಾಗಕ್ಕೆ ಬಡಬಗ್ಗರು ಬಂದಾವಾಗ ಹೋಗು ಮಗು ಅಂತ ನಾವು ಹೇಳಿದ್ದಿಲ್ಲ, ಅವರನ್ನು ಉದ್ಧರಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಆ ಕೆಲಸವನ್ನು ಮಾಡುವಲ್ಲಿ ಶಕ್ತಿಯನ್ನು ನೀಡಿದ್ದಾನೆ ಯೇಸುದೇವ ಎಂಬಲ್ಲಿಗೆ ಬಹಳ ಸಂತೋಷವಾಗ್ತದೆ. ಧರ್ಮ ಸಂದೇಶನ ಕಾರ್ಯ ಯಾವುದಿದೆಯೋ ನಿರಂತರವಾಗಿ ನುಡಿಯುತ್ತಾ ಇರುವಂಥ ಈ ಬಿಷಪ್ಪನಿಗೆ ಹಸಿವು ಬಾಯಾರಿಕೆಗಳಿಲ್ಲ ಎನ್ನುವುದೇ ವಿಶೇಷತೆ. ಅದ್ಯಾರು? ನನ್ನನ್ನು ಕಾಣುವುದಕ್ಕಾಗಿ ಯಾರು ಬರ್ತಿದ್ದಾರೆ? ಬಂದೆಯ ಮಗುವೆ? ಹೌದು.
ನನ್ನ ಕಾಲಬುಡಕ್ಕೆ ಬರಬೇಕು ಅಂತಾದ್ರೆ ಏನು ಕಾರಣ ಅಂತ ನಾನು ತಿಳಿಯಲಾರೆ. ಓಡೋಡಿಕೊಂಡು ಒಬ್ಬಾತ ಬರ್ತಾ ಇದ್ದಾನೆ. ಗುರುಗಳನ್ನು ಕಾಣಬೇಕು, ಅವರಲ್ಲಿ ತನ್ನ ವಿಷಯವನ್ನು ತಿಳಿಸಬೇಕು ಅಂತ ಯಾರಲ್ಲಿಯೋ ನೀನು ತಿಳಿಸಿದಂತೆ ಅವರು ಬಂದು ನನ್ನಲ್ಲಿ ಹೇಳಿದರು, ಮಗು ಎಲ್ಲಿಂದ ಬಂದೆ, ಏನು ಬಂದೆ ತಿಳಿಸು. ಪರಮ ಪೂಜ್ಯರ ಯೇಸು ಸದ್ಭಕ್ತನ ಸದ್ಭಕ್ತನ ತವ ಪಾದನ ಬಂದೆ ನಿಂದಯ ಪಾದ ನಂಬಿ ಬಂದೆ ಕರೆವರ್ಲಾರ ಎನ್ನುತ್ತಲೇ ಎಲ್ಲರೂ ಕರೆವರು ಲಾರ ಎನ್ನುತ್ತಲೇ ಎಲ್ಲರೂ ನಿರತನಿರ್ಮಯ ಸೇವಕ ಮಗು ನಿಮ್ಮನ್ನೇ ಕಾಣಬೇಕು ಅಂತ ಹೊರಟು ಬಂದವ. ನನ್ನನ್ನು ಕಾಣಬೇಕು ಅಂತ? ಹೌದು. ಏನಪ್ಪಾ ಕಾರಣ? ಈ ಲೋಕದಲ್ಲಿ ಧರ್ಮಾತ್ಮರೆಲ್ಲರೂ ಕೂಡ ಯೇಸುದೇವರ ಸಾಮ್ರಾಜ್ಯ ನಿರ್ಮಾಣ ಆಗಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇರಿಸಿಕೊಂಡವರೇ. ಅದಕ್ಕಾಗಿ ಬಹಳಷ್ಟು ಜನ ಶ್ರಮಿಸಿದ್ರು. ಸತ್ಯ. ಆದರೂ ಒಂದೊಂದು ಸಂದರ್ಭದಲ್ಲಿ ಈ ಲೋಕದಲ್ಲಿ ದುಷ್ಟರೆನಿಸಿಕೊಂಡು ಹುಟ್ಟಿದವರು ಯಾರಿದ್ದಾರೋ ಅವರು ಧರ್ಮಕ್ಕೆ ಕೇಡಾಗಿ ಪರಿಣಮಿಸಿದವರಿದ್ದಾರೆ. ಮಗು, ಈ ಧರ್ಮದ ಮೂಲ ತತ್ವವೇ ಅದು. ಯಾವುದು? ಶಾಂತಿಯನ್ನು ಕಾಪಾಡು, ಮೈತ್ರಿಯನ್ನು ಉಳಿಸು, ಪ್ರೀತಿಯನ್ನು ಕೊಡು. ಆ ರೀತಿಯಲ್ಲಿ ಬದುಕುತ್ತಾ ಇದ್ದೇನಪ್ಪ. ತತ್ವಕ್ಕೆ ಕೇಡಾಗಿ ಪರಿಣಮಿಸುವವರ ಮಧ್ಯೆ ಮತ್ತೆ ಮತ್ತೆ ದೇವರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಆಶಯ. ಹೌದು. ಈ ಕಾರಣದಿಂದಲಾಗಿ ಮುಂದೇನು ಮಾಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಮಾರ್ಗದರ್ಶನ ಇಲ್ಲದೇ ಇದ್ದುದರಿಂದ ಗುರು ಒಬ್ಬ ಬೇಕು ಅಂತ ನಾನು ಬಯಸಿದವ. ಹಾಗಾಗಿ ನನಗೆ ಮಾರ್ಗದರ್ಶನ ಮಾಡುವುದಕ್ಕೆ ಸಮರ್ಥರೆನಿಸಿಕೊಂಡಂತಹ ಮಗು, ನನ್ನ ಬಳಿಗೆ ನೀನು ಬರಬೇಕು ಎಂಬಂತೆ ಇದ್ದರೆ ಇದಕ್ಕೆ ಪ್ರೇರಣೆ ಯಾರದು ಮಗುವೆ? ಬೇರಾರೂ ಅಲ್ಲ, ಈ ಜಗತ್ತನ್ನು ರಕ್ಷಿಸುವಂತಹ ಭಗವಂತ ಯೇಸುದೇವನೇ ನನ್ನನ್ನು ಅನುಗ್ರಹಿಸಿ ಕಳುಹಿಸಿ. ಓ ನನ್ನ ದೇವರೇ ಯೇಸುವೆ, ಬಂದೆಯ ಸಂತೋಷವಾಯಿತು. ಅನುಮಾನ ಬೇಡವೇ ಸನು ಬನುತ್ತದೆ ನೀನಿಹುದೋ ಘನ ಕನಕ ವಸ್ತುಗಳೆಲ್ಲ ಘನತರ ಗಿರಗಿರಿದುದ ಜನರಿಗೆ ಬೋಧಿಸೆ ಘನತರ ಜನರಿಗೆ ಬೋಧಿಸೆ ಕ್ರೈಸ್ತ ಧರ್ಮವನ್ನು ನಾವು ನಂಬಿರುವಂತ ಯೇಸುದೇವನು ಲೋಕಕ್ಕೆ ಎಷ್ಟು ಮಂದಿಗಳನ್ನು ಕೊಡುಗೆಯಾಗಿ ಕೊಟ್ಟಂತ ಜನ್ಮವನ್ನು ಹಾಳು ಮಾಡದೆ ವಿನಿಯೋಗಿಸು. ಯಾವುದಕ್ಕಾಗಿ? ಒಳ್ಳೆಯದಕ್ಕಾಗಿ ವಿನಿಯೋಗಿಸು. ಇನ್ನೊಬ್ಬನ ಅರ್ಥವನ್ನು ಕೇಳಿ ಇನ್ನೊಬ್ಬನ ಕಷ್ಟವನ್ನು ನೋಡಿ ನಗಾಡಬೇಡ. ಅಲ್ಲವೇ? ನಮ್ಮ ತತ್ವವೇ, ನಮ್ಮ ಶಾಸ್ತ್ರವೇ, ನಮ್ಮ ಧರ್ಮವೇ ಸಾರುತ್ತಿರುವುದು ಇದು. ಯೇಸುದೇವ ಕಳುಹಿಸಿದನೇ ನಿನ್ನನ್ನು. ಬಡಪಾಯಿ ಆಗಿರುವಂತಹ ಈ ಗುರುವಿನಿಂದ ಪೂರ್ಣವಾದಂತಹ ಆಶೀರ್ವಾದವನ್ನು ಪಡೆದು ಲೋಕಕ್ಕೆ ಸಂದೇಶವನ್ನು ಸಾರಬೇಕು. ಹುಟ್ಟಿ ಬರ್ತಾನೆ ಅವ, ಇವತ್ತಲ್ಲದಿದ್ರೆ ನಾಳೆ ಖಂಡಿತವಾಗಿಯೂ ಹುಟ್ಟಿ ಬರ್ತಾನೆ ಎನ್ನುವಂತಹ ವಿಶ್ವಾಸ ಹೊಂದಿದವರು ನಾವು ಮಗು. ಆ ಕಾರಣಕ್ಕೆ ಸಂದೇಶವನ್ನು ಸಾರುವಲ್ಲಿ ನಿನ್ನ ಮನದಾಳದಲ್ಲಿ ಎಡವಟ್ಟುಗಳು ಹುಟ್ಟದೇ ಇರಲಿ ಎಂಬ ಕಾರಣದಿಂದಲೇ ನನ್ನಿಂದಲಾಗಿ ಪ್ರೇರಣೆ ನಿನಗಾಗಬೇಕು ಎನ್ನುವುದನ್ನು ಸಾರಿದನೇ ಯೇಸುದೇವ. ಧನ್ಯನಾದ ಈ ಬಿಷಪ್ಪ, ನನಗೆ ಸಂತೋಷವಾಯಿತು.
ಸರಿ, ಹಾಗಿದ್ರೆ ನಾನು ಮಾಡಬೇಕಾದ ಕಾರ್ಯ ಏನು? ನೀನು ಹೋಗುವಂತ ದಾರಿಯಲ್ಲಿ ಎಡರು ತೊಡರುಗಳು ಬರಬಾರದು. ಅದಕ್ಕೆ ಬೇಕಾದದ್ದು ಒಂದೇ ಒಂದು ಧ್ಯೇಯ ಮಗನೇ, ಅವನ ಮೇಲೆ ವಿಶ್ವಾಸವನ್ನಿಡು. ಯೇಸು ದೇವನು ಕಾಯುತ್ತಾನೆ. ಹೋಗು, ಈ ಧರ್ಮ ಕಾರ್ಯವನ್ನು ಪ್ರಚಾರ ಮಾಡು ಮಗನೇ. ಆವಾಗ ನಿನಗೆ ಯೇಸುವಿನ ಅನುಗ್ರಹವಾಗ್ತದೆ. ನಮಗೆಲ್ಲರಿಗೂ ತಂದೆಯವ, ಸೃಷ್ಟಿಸಿದವ ಅವ. ಬೇಡ ಅಂತ ಆಗುವಾಗ ನಮ್ಮನ್ನೆಲ್ಲ ಕೊಂಡು ಹೋಗುವವನು ಅವ. ಕೊಂಡು ಹೋಗುವುದಕ್ಕಿಂತ ಮೊದಲು ಒಳ್ಳೆಯ ರೀತಿಯ ಸಾವು ನಮಗೆ ಬರಬೇಡವೇ? ಲೋಕದಲ್ಲಿ ಯಾರೂ ಶಾಶ್ವತರಲ್ಲ, ಹುಟ್ಟುತ್ತಾರೆ, ಬದುಕುತ್ತಾರೆ ಅಲ್ವಾ? ಆ ವಿಶ್ವಾಸವನ್ನು ಹೊಂದಿಕೊಂಡವರು ನಾವು. ನಿನ್ನಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ. ನನ್ನ ಬಳಿಯಲ್ಲಿಯೇ ನೀನು ಇರಬೇಕು ಅಂತ ನಾನು ಹೇಳೋದಿಲ್ಲ. ಧರ್ಮ ಪ್ರಚಾರಕನಾಗು, ಶಾಂತಿಯ ಸಂದೇಶವನ್ನು ಬೇರು. ಎಲ್ಲರೂ ನಗುತ್ತಾ 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 ಈ ನಗರದಲ್ಲಿ ಬದುಕಿದ್ರೆ ಇದಕ್ಕಿಂತ ದೊಡ್ಡ ಸಂತೋಷವನ್ನು ಪಡೆಯುವುದಕ್ಕೆ ಬೇರೊಂದು ಮಾರ್ಗ ಇಲ್ಲ ಅಂತ. ಕಷ್ಟ ಕಾರ್ಪಣ್ಯವನ್ನು ಹೊಂದಿದಂಥ ಮಂದಿಗಳು ನಿನ್ನ ಕಾಲಬುಡಕ್ಕೆ ಬಂದಾವಾಗ ಅವರಿಗೆ ಸಂರಕ್ಷಣೆಯನ್ನು ಮಾಡು ಅಲ್ಲವೇ? ಕುಳಿತುಕೊಳ್ಳುವುದಕ್ಕೆ ಓರ್ವನಿಗೊಂದು ಮಾಡು ಇಲ್ಲ, ಒಂದು ಸೂರನ್ನು ಒದಗಿಸು. ವಿದ್ಯೆ ಇಲ್ಲದವನಿಗೆ ವಿದ್ಯೆಯನ್ನು ಕೊಡು ಅಲ್ಲವೇ? ಕನ್ಯಾದಾನಕ್ಕೆ ವ್ಯವಸ್ಥೆಯೇ ಇಲ್ಲ ನಮ್ಮಲ್ಲಿ ಅಂತ ಇದ್ದವರಿಗೆ ಕನ್ಯಾದಾನಕ್ಕೆ ಬೇಕಾದಂತಹ ವಸ್ತುಗಳು ಯಾವುದು ಬೇಕು ನೀಡು ಮಗನೇ. ನೀನದನ್ನು ಪರಮ ಸಂತನಾಗಬೇಕು ನೀನು ನನ್ನಿಂದಲಾಗಿ. ನಾನು ಕೊಡುತ್ತಿರುವಂತಹ ಸಂದೇಶ ಇದು ನನ್ನದಲ್ಲವಪ್ಪ. ಈ ಸಂದೇಶ ನನ್ನದಲ್ಲ, ಯೇಸುದೇವನ ಸಂದೇಶ. ನಾವು ನಿಂತಿರುವ ಭೂಮಿಯವನದ್ದು, ನಾವು ಕುಡಿಯುತ್ತಿರುವಂತಹ ನೀರವನದ್ದು, ನಾವು ಸೇವಿಸುವಂತಹ ಗಾಳಿ ಅವನದ್ದು ಎನ್ನುವಂತಹ ಸಂದೇಶವನ್ನು ಲೋಕದಲ್ಲಿ ಸಂಚಯನ ಮಾಡಿ ಸಂದೇಶವನ್ನು ಕೊಡು, ನಿನಗೆ ಶುಭವಾಗ್ತದೆ. ಮುಂದಕ್ಕೆ ಹೋಗು ಹೋಗು ಹೋಗು, ನಿನಗೆ ಒಳ್ಳೆಯದಾಗಲಿ. ಇಷ್ಟೇ ಈ ಬಿಷಪ್ಪನ ಸಂದೇಶ. ಗುರುಗಳ ಅನುಗ್ರಹ ಆದ ಮೇಲೆ ಭರವಸೆ ಇನ್ನಷ್ಟು ಹೆಚ್ಚಾದ ಹಾಗಾಗಿದೆ. ಎಲ್ಲಾದರೂ ತಪ್ಪಿದೆ ಅಂತಾದರೆ ಮತ್ತೊಮ್ಮೆ ಬಂದು ಗುರುಗಳ ಬಳಿ ನಾನು ಮಾರ್ಗದರ್ಶನ ಪಡೆಯಬಹುದಲ್ಲ. ಸರಿ, ಇಂತಹ ಅಶಾಂತಿಯನ್ನು ಸ್ಥಾಪಿಸುವಂತಹ ಮಹಾನ್ ಶಕ್ತಿಗಳಿವೆಯಲ್ಲ, ಅವುಗಳ ಬಳಿಗೆ ಹೋಗಬೇಕು. ಅಂಥವರ ಮಧ್ಯದಲ್ಲೇ ಶಾಂತಿ ನಗರವನ್ನು ನಾನು ನಿರ್ಮಾಣ ಮಾಡಬೇಕು. ಹೋಗುತ್ತೇನೆ. ಎಲ್ಲರೂ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ನನ್ನ ಪರಿಚಯ ಇಲ್ಲದವರು ಯಾರಿಲ್ಲ. ಹಾಗಂತ ರಾಜಕೀಯ ವಿಚಾರದಲ್ಲಿ ಚಕ್ರವರ್ತಿಗಳಾದ ನಾವು ಮಾಡಬೇಕಂತ ಕರ್ತವ್ಯಗಳೇನು? ಈ ಜಗತ್ತಿನಲ್ಲಿ ತತ್ತ ಎಲ್ಲ ರಸರುಗಳು ತನ್ನ ತಲೆಯನ್ನು ನಮ್ಮ ಕಾಳಬುಡಕ್ಕೆ ಬಂದು ತಲೆ ತಗ್ಗಿಸಿ ಬದುಕಬೇಕೆ ಎಂಬಂತ ಆಸೆ ಎಂಬುದು. ಯಾರೇ ಆಗಲಿ ಈ ಜಗತ್ತಿನಲ್ಲಿ ಯಾವುದನ್ನು ಮಾಡಬೇಕಾದ್ರೂ ಕೂಡ
ನನ್ನಲ್ಲಿ ಕೇಳದೆ ಯಾವ ವಿಚಾರಕ್ಕೂ ಹೋಗುವಾಗಿಲ್ಲ. ಮಾಡುವಂತ ಯಾವ ಧರ್ಮವಾಗಲಿ ಯಾವ ಕರ್ಮವಾಗಲಿ ಎಲ್ಲವೂ ಇಲ್ಲಿಂದಲೇ ಪ್ರಾರಂಭಿಸಬೇಕು, ಇಲ್ಲಿಂದಲೇ ಕೊನೆಗೊಳ್ಳಬೇಕು ಎಂಬುದೇ ನನ್ನ ಆಸೆ ಆಗಿದೆ. ಹಾಗಂತ ಎಲ್ಲದಕ್ಕೂ ಎಲ್ಲ ವಿಚಾರಕ್ಕೂ ನಮ್ಮಲ್ಲಿ ಬೇಕಾದಷ್ಟು ಜನಗಳಿದ್ದಾರೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯವನ್ನು ನಾನು ಕೊಟ್ಟವನಾಗಿದ್ದೇನೆ. ಆ ಕರ್ತವ್ಯದಲ್ಲಿ ನಿಷ್ಠಾವಂತರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಜಗತ್ತಿನಲ್ಲಿ ನನ್ನ ಹೆಸರನ್ನೇ ಕೇಳುವಾಗಲೇ ಎಲ್ಲರ ಎದೆ ಕಡ 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 ಅಂತ ನಡುಗುತ್ತಾ ಉಂಟು. ಯಾಕೆ ವಿರೋಧಿಸುವುದಕ್ಕೆ ಪ್ರಾರಂಭ ಮಾಡಿದರೆ ನಾನು ಯಾವ ಕಾರಣಕ್ಕೂ ನಾನು ಹಿಂದೆ ಬೀಳುವವನಾಗಲ್ಲ. ಎಲ್ಲವನ್ನೂ ನಾನು ತಡೆಯಲು ಸರಿಪಡಿಸುವವರೆಗೆ ನಾನು ಬಿಡುವನಲ್ಲ. ಹಾಗಾಗಿ ಎಲ್ಲವನ್ನು ತಿದ್ದುಪಡಿಸಿ ಸರಿಪಡಿಸಿ ನನ್ನ ಕಾಲಬುಡಕ್ಕೆ ತಂದಾಕಿ ಮತ್ತೆ ಅವರಿಗೆ ಸರಿಯಾದ ಬುದ್ಧಿಗಳನ್ನು ಹೇಳಿದವ, ಮತದಿಂದ ಮೆರೆದವರನ್ನೆಲ್ಲ ಕೆಡಹಿ ಈ ಜಗತ್ತಿನಿಂದ ಮತ್ತೊಂದು ಲೋಕಕ್ಕೆ ಕಳುಹಿಕೊಟ್ಟವ ನಾನಾಗಿದ್ದೇನೆ. ಹಾಗಾಗಿ ಇಷ್ಟಕ್ಕೆ ಉಳಿಯುವುದಿಲ್ಲ. ಈ ಜಗತ್ತಿನಲ್ಲಿ ನನ್ನ ಆಳ್ವಿಕೆ ಬಗ್ಗೆ ಯಾರು ಎಲ್ಲಿ ಏನು ಯಾವ ವಿಚಾರದಲ್ಲಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಎಲ್ಲಿ ನಮ್ಮವರು ನಮ್ಮಷ್ಟಿಗೆ ನಾವು ಕುಳಿತಿರುವಂತ ಸಂದರ್ಭದಲ್ಲಿ ಒಮ್ಮೆಲೆ ನಮ್ಮ ಕರೆ ಆಯ್ತು. ಏನು ಕಾರಣ ಹೇಳಬಹುದೇ?
ನಿಮ್ಮನ್ನು ಕರಿಬೇಕಾದ್ರೆ ಒಂದು ಕಾರಣವೇ ಉಂಟು. ಯಾವುದು? ಕೇವಲ ಹುಂಡು ತಿಂದು ಮಲಗುವುದಲ್ಲ, ನಮ್ಮಲ್ಲಿ ಬೇಕಾದಷ್ಟು ಕೆಲಸಗಳೇ ಉಂಟು. ನಿಮ್ಮನ್ನು ಇಟ್ಟುಕೊಂಡಂತ ಒಂದು ಕಾರಣ ಏನು ಗೊತ್ತಾ? ಯಾವುದು? ನನಗೆ ಬೇಕಾದಂತ ಸಲಹೆಯನ್ನು ಕೊಡಬೇಕಂತಲ್ಲ, ನಿಮ್ಮಿಂದಾಗಿ ಕೆಲವು ಕೆಲಸಗಳಾಗಬೇಕು. ಸರಿ. ನೀವು ಊರು ಸುತ್ತಬೇಕು. ಊರು ಸುತ್ತದಂದ್ರೆ ಹೇಗೆ? ನನ್ನ ವಿಚಾರವಾಗಿ, ನನ್ನ ಆಳ್ವಿಕೆ ವಿಚಾರವಾಗಿ, ಅಥವಾ ನಮ್ಮ ಪುರದಲ್ಲಿದ್ದಂತ ಎಲ್ಲರ ಬಗ್ಗೆ ಆಗಿ, ಯಾರು ಎಲ್ಲಿ ಏನು ಯಾವ ವಿಚಾರಕ್ಕಾಗಿ ಬರ್ತಾರೆ, ವಿಚಾರವಂತರಾಗಿದ್ರೆ, ಸರಿಯಾದಂತ ವಿಚಾರವಿದ್ರೆ ಸರಿ, ಅವರನ್ನು ಅಲ್ಲಿಗೆ ಬಿಟ್ಟು ಬಿಡಿ. ಅಥವಾ ನಮ್ಮನ್ನು ಹೀಯಾಳಿಸಿ ಯಾರು ಮಾತನಾಡ್ತಾರೋ ಅಂತವರಿಗೆ ಸರಿಯಾದ ಬುದ್ಧಿಯನ್ನು ಹೇಳಿ, ಒಂದು ವೇಳೆ ಹೇಳಿದ್ದನ್ನು ಕೇಳದೆ ಇದ್ದಲ್ಲಿ ಅವರಿಗೆ ಸರಿಯಾದಂತ ಯಾವ ತೀರ್ಮಾನ ಮಾಡಬೇಕು ಆ ತೀರ್ಮಾನಕ್ಕೆ ನಾನು ಮುಂದಾಗುತ್ತೇನೆ. ಅಂತವರನ್ನು ಒಳ್ಳೆ ರೀತಿಯಿಂದಲೇ ಕರ್ಕೊಂಡು ಬನ್ನಿ, ಬುದ್ಧಿ ಮಾತನ್ನು ಹೇಳುವ. ಒಂದು ವೇಳೆ ಅಂತ ಮಾತನ್ನು ಕೇಳದೆ ಇದ್ದಲ್ಲಿ ಅವರಿಗೆ ಏನು ಮಾಡಬೇಕಂತ ನಾನು ಅದಕ್ಕಾಗಿ ಹೊರಡುವ ವಿಚಾರ ನಿಮ್ಮದೇನಯ್ಯ. ನಿಮ್ಮ ಬಗ್ಗೆ ನಮ್ಮ ಊರಲ್ಲೆಲ್ಲರೂ ಹೊಗಳ್ತಾ ಇದ್ದಾರೆ, ದೂರವರು ಯಾರಿಲ್ಲ. ಆದ್ರೆ ನಿಮ್ಮ ಮನಸ್ಸಿಗೊಂದು ನೆಮ್ಮದಿ ಬೇಕು ತಾನೆ. ನಮಗೊಂದು ಆಜ್ಞೆ ಮಾಡಿ ಆದಷ್ಟು ಬೇಗ ನಾವು ಬರುತ್ತೇವೆ. ಇನ್ನು ಇರುವುದಲ್ಲ, ಹೋಗಿ ಹಾಗೆ. ಹೋಗಿ ಓಯ್, ಇವರನ್ನ ಕಳಿಸಾಯ್ತು. ಬರಬೇಕಾದವ ಒಬ್ಬ ಬರಬೇಕು. ನನ್ನ ಸುತ್ತಮುತ್ತ ಆಟೆ ಅಂತ ನಾನೇ ಮಾರೆ, ಇವರಿಗೆಲ್ಲ ಕೇಳುವವರು ಯಾರು ಇಲ್ಲ. ನಮಗಪ್ಪ ಒಂದು ರಾಜ ಅಂತೆ, ತಲೆ ಸರಿ ಇಲ್ಲ. ನನಗೆ ಇದೇ ಆಯ್ತು, ಎಲ್ಲಿ ಎಲ್ಲ ಬೈಯುವವರೇ ಇರುವುದು. ಆ ಜನದ ತಲೆಯಲ್ಲಿ ನಾನು ದೊಡ್ಡ ಸಂಗತಿ ಅಂತ ಉಂಟು. ಮತ್ತೆ ಏನ್ ಸಹ ಇದು, ನಮಗೆ ಹೊಟ್ಟೆ ತುಂಬಬೇಕಲ್ಲ, ಬರುದು ಮತ್ತೇನಾದ್ರೂ ಮಾಡುದು. ಬನ್ನಿ, ಮುಂದೆ ಬನ್ನಿ. ನೀನು ಬರುವಾಗ ಏನು ಮಾತನಾಡ್ತಿದ್ದಿ? ಅದು ನನ್ನಷ್ಟಕ್ಕೆ ಮಾತಾಡ್ತಾ ಬರುದು. ಹುಚ್ಚಲ್ಲ ನೀನು. ಮಲೇರಿಯಾ ಚಕ್ರವರ್ತಿಗೆ ವಂದನೆಗಳು. ನಿನ್ಗೆ ಪಾಡಿತಾರೆ ಏನು? ಮಲೇರಿಯಾ ಅಲ್ವಾ ನಿಮ್ಮ ಹೆಸರು? ಅದು ರೋಗ ಅಲ್ವಾ? ಹೆಸರು ಎಂತದ ಒಂದು ಎರಡು ಒಂದೇ. ಹೌದು, ನಾನು ನನ್ನಷ್ಟಕ್ಕೆ ಇರುವಂತಹ ಸಂದರ್ಭದಲ್ಲಿ ಒಮ್ಮೆಲೆ ನನ್ನ ಕರೆ ಆಯ್ತು, ರಾಬರ್ಟ್ ಎಲ್ಲಿದ್ದಿ ಬಾ ಅಂತ. ಬರಲೇಬೇಕು. ಹೌದು, ಹಾಗೆ ಬಂದದ್ದು. ಏನು ವಿಷಯ? ಕರ್ದದ್ದು ಯಾಕೆ? ನನ್ನಿಂದ ಏನಾಗಬೇಕು? ಏನಾದ್ರೂ ಸಲಹೆ ಕೇಳಲಿಕ್ಕೆ ಕರ್ದದ್ದ? ಹೌದು, ನಿಮಗೆ ಕೆಲವು ಸಲ ಎಲ್ಲ ಸಮಸ್ಯೆ ಶುರು ಆಗ್ತದೆ. ಹೌದು, ಆಗ ನಾನೇ ಬಂದೆಲ್ಲ ಸಮಸ್ಯೆಗೆ ಪರಿಹಾರ ಎಲ್ಲ ಹೇಳುದಲ್ವಾ. ರೋಗ ಅಂತಲ್ಲ, ಸಮಸ್ಯೆ ಎಲ್ಲ ಕೆಲವು ಬರ್ತದೆ. ತಲೆಯಲ್ಲಿ ಎಲ್ಲ ಯೋಚನೆ ಹೋಗುದಿಲ್ಲ, ನಿಮ್ಮೆಲ್ಲ ತಲೆಯೆಲ್ಲ ಹಳತಾಯ್ತಲ್ಲ. ಹಾಗೆ ಏನಾದ್ರೂ ವಿಷಯ ಕೇಳಲಿಕ್ಕೆ ಉಂಟಾ? ಯಾಕೆ ಅವಸರದಲ್ಲಿ ಕರೆದದ್ದು? ನನ್ನನ್ನು ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು ಯಾಕೆ? ಏನಾಗ್ಬೇಕು ಬೇಗ ಹೇಳ್ಬೇಕು, ಮತ್ತೆ ನನಗೆ ಹೋಗ್ಲಿಕ್ಕೆ ಉಂಟು. ಗೊತ್ತಾಯ್ತು?
ಏನಾಗ್ಬೇಕು ನನ್ನಿಂದ? ಏನಾದ್ರೂ ಕೇಳಲಿಕ್ಕುಂಟಾ? ಸಲಹೆ ಕೇಳಲಿಕ್ಕೆ? ಇನ್ನ ಜನ್ಮಕ್ಕೆ ಯಾಕೆ? ಏನು ಏನ್ ಮಾಡ್ತಿದ್ಯಾ ನೀನು? ನಾನು ನನ್ನಷ್ಟಕ್ಕೆ ತುಂಬಾ ಯೋಚನೆ ಮಾಡ್ತಾ ಇಲ್ಲ, ಎಲ್ಲ ಚಿಂತನೆ ಮಾಡ್ತಾ ಇದ್ದೆ ವಿಷಯಗಳ ಬಗ್ಗೆ. ಹೌದಾ? ಹೌದು. ಏನಂತ? ಏನಾಗ್ಬೇಕು ಅಂತ ನಿಮಗೆ ಮತ್ತೆ ತಲೆ ಸರಿ ಇಲ್ಲಲ್ಲ, ಒಮ್ಮೊಮ್ಮೆ ಕರ್ದು ಏನಾದ್ರೂ ಕೇಳ್ತೀರಿ, ಕೇಳುವಾಗ ನಾನು ತಯಾರಾಗಿರ್ಬೇಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾರು? ನನಗ ತಲೆ ಸರಿ ಇಲ್ಲದು? ಅಲ್ಲ, ಹೇಳಿದ್ದು ತಲೆ ಸರಿ ಇಲ್ಲದು ನಿನಗೆ. ತಲೆಯಲ್ಲಿ 1000 ಇರ್ತದಲ್ಲ. 1000 ಅಂದ್ರೆ ಅರಸನ ಹಾಗೆ. ಹೌದು. ಅರಸರಿಗೆ ಕಿರೀಟ ಹೊತ್ತ ಮೇಲೆ ಕಿರುಕುಳವೇ ತಪ್ಪುದಿಲ್ಲ. ಚಕ್ರವರ್ತಿ ಅಂತ ಹೇಳ್ತಾರಲ್ಲ ನಿಮ್ಮನ್ನು, ಹಾಗೆ. ಹೌದು. ಅದಕ್ಕೆ ಚಕ್ರವರ್ತಿ ಅಂದ ಇಡೀ ಪ್ರಪಂಚದಲ್ಲಿ ಎಷ್ಟು ಮಂದಿ ಅರಸರಿದ್ದಾರೆ, ಅಂತವರಿಗೆ ನಾನು ನಾಯಕ. ಮತ್ತೆ ನಮ್ಮ ಈ ರೋಮ್ ಸಾಮ್ರಾಜ್ಯದಲ್ಲಿ ನೀವು ಚಕ್ರವರ್ತಿ. ನಾವು ಮಾಡಿದ ಕೆಲಸ ಎಲ್ಲ ಎಷ್ಟು ಉಂಟು, ಮಾಡಬಾರ್ದನ್ನೆಲ್ಲ ಮಾಡಿದ್ದೇವೆ ನಾವು. ನೀನು ಊಟ ಮಾಡಿದ್ಯಾ? ಊಟ ಮಾಡಿದ್ದೇನೆ. ನಿದ್ರೆ ಮಾಡಿದ್ಯಾ? ನಿದ್ರೆ ನನಗೆ ಅದೇ ಕೆಲಸ ಅಲ್ಲ. ಏನು? ನಿದ್ದೆ ಮಾಡುದು. ನಿದ್ದೆ ಮತ್ತೆ ನನಗೆ ನಿದ್ದೆ ಯಾವಾಗಂತ ಇರಲಿಲ್ಲ, ಆಗಾಗ ನಿದ್ದೆ ಬರ್ತಾ ಇರ್ತದೆ. ನಿದ್ದೆ ಬರುವಾಗ ಮಲಗು, ಆಮೇಲೆ ಎದ್ದ ಮೇಲೆ ಊಟ ಮಾಡ್ಬೇಕು ಅಂತ ಆಗ್ತದೆ. ನಿದ್ದೆ ಬಂದಾಗ ಮಲಗಲೇಬೇಕು. ಆಮೇಲೆ ಊಟ ಮಾಡ್ಬೇಕು ಅಂತ ಆಗ್ತದೆ. ಊಟ ಮಾಡಿ ನಿದ್ದೆಯಿಂದ ಎದ್ದು ಒಮ್ಮೆ ಊಟ ಮಾಡ್ಬೇಕು. ಒಮ್ಮೆ ಊಟ ಮಾಡಿದ್ವಿ. ಊಟ ಮಾಡಿದ ತಕ್ಷಣ ಮತ್ತೆ ಪುನಃ ನಿದ್ದೆ ಬರ್ತದೆ. ಮತ್ತೆ ಪುನಃ ನಿದ್ರೆ. ಮತ್ತೆ ಮಲಗಬೇಕು. ಮತ್ತೆ ಹೇಳು ಊಟ ಮಾಡಿ ಮಲಗುದು. ನಿನಗೆ ರೋಗವ? ಯಾಕೆ? ಮತ್ತೆ ಊಟ ಮಾಡಿ ಮಲಗುದು ಊಟ ಮಾಡುದು ಇದೆಯಾ? ನಿಮಗೆ ಒಂದು ವಿಷಯ ಗೊತ್ತುಂಟಾ? ಏನು? ಲೆಕ್ಕಕ್ಕಿಂತ ಹೆಚ್ಚು ಈ ಪ್ರಪಂಚದಲ್ಲಿ ಯಾರು ಮಲಗ್ತಾರೆ ಅವರು ಬುದ್ಧಿವಂತರು ಅಂತ ಲೆಕ್ಕ. ಈಗ ನಿನ್ನ ಲೆಕ್ಕಾಚಾರದಲ್ಲಿ ನೀನು ಬುದ್ಧಿವಂತ. ಮತ್ತೆ ನಾಯಿ ನೋಡಿ ಬೆಳಗಿಂದ ಸಂಜೆವರೆಗೆ ಮಲಗ್ತಾ ಇರುದಲ್ಲ, ಅದು ಎಷ್ಟು ಬುದ್ಧಿವಂತಿಗೆ ಇರ್ತದೆ ಅದಕ್ಕೆ. ಏನು ಈ ಪ್ರಪಂಚಕ್ಕೆ ಏನು ಮಾಡಿತಾ ಇದು? ಪ್ರಪಂಚಕ್ಕೆ ಏನು ಮಾಡದಿದ್ರು ಅದಕ್ಕೆ ಗೊತ್ತುಂಟು, ಯಾರು ಕಳ್ಳರು ಯಾರು ಒಳ್ಳೆಯವರು ಅದಕ್ಕೆ ಗೊತ್ತಾಗ್ತದೆ. ಹೌದಾ? ಹಾಗಾದ್ರೆ ನೀನು ಆ ಜಾತಿ ಅಂತ ಆಯ್ತು. ಆ ಜಾತಿ ಅಂತಲ್ಲ, ಹಾಗೆ ಅಂತ ಹೇಳಿ. ಹಾಗಂತ ಹೇಳಿದ್ದು ಒಳ್ಳೇದೇ. ನಿಮಗೆ ನಿದ್ದೆ ಬರುದಿಲ್ಲ? ಈಗ ನನಗೆ ನಿದ್ರೆ ಬರುದಿಲ್ಲ. ಬುದ್ಧಿವಂತರಿಗೆ ಮಾತ್ರ ಬರುದು. ಬುದ್ಧಿವಂತರಿಗೆ ಮಾತ್ರ ಬರುದು. ಹೌದಾ? ಈಗ ನಾನು ಬುದ್ಧಿವಂತ ಅಲ್ಲ ಅಂತ ಆಯ್ತು. ನಿನ್ನಿಂದ ಮೂರ್ಖನಿಂದ ನಾನು ಬುದ್ಧಿಯನ್ನು ಕೇಳಬೇಕು. ನೀನು ಚಿಕ್ಕವನಲ್ವಾ? ನೀನು ಏನು ಹೇಳಿದ್ರು ಕೂಡ ಏನು ಮಾಡಬೇಕು ಅಥವಾ ನಿನ್ನಲ್ಲಿ ಕೇಳಿ ಅಂತ ಸಲಹೆಯನ್ನು ಕೇಳಿ ಈ ರಾಜ್ಯದ ಆಡಳಿತೆಯನ್ನು ನಾನು ಮಾಡ್ಬೇಕಂತ ನೀನು ಹೇಳುದು. ಅಲ್ಲಲ್ಲ, ಸಲಹೆ ಏನಾದ್ರೂ ಬೇಕಾದ್ರೆ ಕೊಡು ಅಂತ ಹೇಳಿದ್ದಾರೆ. ನಿನ್ನಲ್ಲಿ ಅಂಥದ್ದು ಸಲಹೆಗಳು ಏನುಂಟ? ಈಗ ನನ್ನಲ್ಲಿ ಸಲಹೆ ಕೇಳಲಿಕ್ಕೆ ಆಗುದಿಲ್ಲ. ನಿನ್ನಲ್ಲಿ ಏನು ಉಂಟಂತ ಏನು ಮಾಡ್ತಂತ ನೀವು ಅದೆಲ್ಲ ಮಾತಾಡಬೇಡಿ. ನಾನು ಮೂರ್ಖ, ನನ್ನಲ್ಲಿ ಸಲಹೆ ಕೇಳಿದ್ರೆ ನೀವು ನನಗಿಂತ ಸಣ್ಣದಾಗ್ತೀರಿ ಅಂತ ಹೇಳುದಲ್ವಾ? ಮತ್ತೆ ನಾನು ಸಣ್ಣವ ಅಂತ ಹೇಳುದ? ನೀನು ಸಣ್ಣವನೇ, ನಿನ್ನಿಂದಾಗಿ ನಾನು ಇನ್ನು ಕಲೀಲಿಕ್ಕಿಲ್ಲ. ಈಗ ನೀವು ಹೇಗೆ ಒಂದು ಶರೀರ ಅಂತ ಹೇಳಿದ್ರೆ ನೀವು ಹೇಗೆ? ನಾನಂದ್ರೆ ನೀವೆಲ್ಲ ಒಂದು ಶರೀರ ಅಂತ ಹೇಳಿದ್ರೆ ನೀವು ಹೇಗೆ? ಅದರಲ್ಲಿ ಶರೀರದಲ್ಲಿ ತಲೆಯ ಭಾಗ ಒಂದು ಇದು. ತಲೆ ದೊಡ್ಡದು, ನೀವು ಈಗ ತಲೆ. ನಾನು ಯಾವುದು? ನೀನು ಕಾಲು. ನಾನು ಕಾಲು, ನೀವು ತಲೆ. ಹಾಗಾದ್ರೆ ನಾನು ಸಣ್ಣವ ಅಂತ ಹೇಳಿ. ನೀನು ಸಣ್ಣವಂದ್ರೆ ಕಾಲಿನ ಜಾಗದಲ್ಲಿ ಇರ್ತದೆ. ಕಾಲು ಎಲ್ಲಿದ್ರು ಮನುಷ್ಯ ನಡೆಯುದು ಕಾಲಿನಲ್ಲಿ, ತಲೆಯಲ್ಲಿ ನಡೀತಾರೆ. ನೀವೊಮ್ಮೆ ತಲೆಯಲ್ಲಿ ನಡೀರಿ ನೋಡುವ. ನಡೀತಾರೆ ತಲೆಯಲ್ಲಿ? ತಲೆ ಹೋಗ್ಬೇಕಾದ್ರೆ ಕಾಲು ಹಿಡ್ಕೊಂಡು ಹೋಗ್ಬೇಕು. ಇದ್ದದ್ರಲ್ಲಿ ನೀವು ಅರಸಾದದ್ದು. ಇಲ್ಲದಿದ್ರೆ ಏನ್ ಮಾಡ್ತೀರಿ? ಇಲ್ಲಿ ಒಬ್ಬನೇ ಕೂತ್ಕೊಂಡು ಮತ್ತೆ. ಈಗ ನಿನ್ನ ವಿಚಾರಕ್ಕಾಗಿ ಬಂದ್ರೆ ಹೀಗೆ ವಿಷಯ ಹಾಗೆ. ಮತ್ತೆ ನೋಡಿ, ಪ್ರಪಂಚದಲ್ಲಿ ದೇವರು ಎಷ್ಟು ಸೃಷ್ಟಿ ಉಂಟಲ್ಲ, ಎಷ್ಟು ಉಂಟು? 89 ಲಕ್ಷ ಎಷ್ಟು ಉಂಟಂತೆ? 89 ಲಕ್ಷ ಅಲ್ಲ ಮತ್ತೆ 84 ಈಗ ಹೆಚ್ಚು ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ? ಅದು ತುಂಬಾ ರೋಗದಲ್ಲೆಲ್ಲ ಸಾಯ್ತಾ ಇದ್ದಾರಲ್ಲ, ಹಾಗೆ ಹೆಚ್ಚು ಮಾಡಿದ್ದು. ಸಾಯುದೆಲ್ಲ ಹೆಚ್ಚಿದ್ದೆ ಸಾಯಲಿ. ದೇವರಿಗೆ ಇದೊಂದು ಕೆಲಸ ಇತ್ತು. ಇರ್ಬೋದು, ಹಾಗೆ ಇರ್ಬೋದು. ಸಾಯುವವರಿಗೆ ಮೊದಲೇ ಗೊತ್ತಿದ್ದ ಕಾರಣ ಇವರನ್ನು ಹೆಚ್ಚು ಸೃಷ್ಟಿ ಮಾಡು. ನೋಡಿ, ಈಗ ಎಲ್ಲರಿಗೂ ಒಂದು ಅವರವರ ಪ್ರಾಮುಖ್ಯತೆ ಬೇರೆಯೇ ಉಂಟು, ಗೊತ್ತಾಯ್ತಲ್ಲ? ಹಾಗಿರುವಾಗ ಒಬ್ಬನನ್ನು ಸಣ್ಣದು ಮಾಡ್ಬೇಕು, ದೊಡ್ಡವಾಗ್ಬೇಕು ಅಂತ ಹೇಳಲಿಕ್ಕಿಲ್ಲ. ನಿಮಗೆ ಏನಾಗ್ಬೇಕು, ಯಾಕೆ ಕರೆದದ್ದು ಅದು ಹೇಳಿ. ನಿನ್ನದಂತ ಒಂದು ಕೆಲಸವೇ ಬಾಕಿ ಆಗಿದೆ. ಯಾವ ಕೆಲಸ? ಸುಮ್ಮನೆ ಇಲ್ಲಿ ಊಟ ಮಾಡಿ ಮಲಗುವುದಲ್ಲ, ಊರು ಸುತ್ತಬೇಕು. ಊರು ಸುತ್ತಿದ್ದೇನಲ್ಲ, ಜಗತ್ತೆಲ್ಲ ತಿರುಗಿ ಆಯ್ತು. ನಿಮ್ಮ ಬಗ್ಗೆ ಎಲ್ಲ ಹೇಳುವವರೇ ಇರುದು. ಹೌದಾ? ನಿಮಗೆ ಜೋಡಿ ಇಲ್ಲ ಅಂತೆ. ಜೋಡಿ ಇಲ್ಲ ನಿಮಗೆ? ಸರಿ ಸಮಾನರಂತ ಜೋಡಿಗಳಿಲ್ಲ. ನಿಮಗೆ ಸರಿ ಸಮ ಇಲ್ಲಂತೆ. ಪರಿಸ್ಥಿತಿ ನೋಡು. ಸರಿ ಸಮಾನರಂತ ವ್ಯಕ್ತಿಗಳಿಲ್ಲ. ಎಲ್ಲ ನಿಮ್ಮ ಬಗ್ಗೆ ಹೊಗಳುವವರೇ ಇರುದು. ಅಲ್ಲ, ಹೊಗಳುವವರು ನಮ್ಮವರೇ. ಮತ್ತೆ ನಮ್ಮಿಂದ ಯಾರಿಗೆ ಸಿಗ್ತದೆ ಅವರೇ ಹೊಗಳುದು. ಹೌದಾ? ಇಲ್ಲ ಅಂತಾದ್ರೆ ಯಾರು ಹತ್ತಿರ ಬರುವುದಿಲ್ಲ. ನೀವು ಹೋಗುವಾಗ ಸ್ವಲ್ಪ ಚಿನ್ನೆಲ್ಲ ಹಾಕಿಕೊಂಡು ಹೋಗಿ ಅಂತೆ. ನನ್ನ ಅಳಿಯವ, ಅವನ ಮಾವ, ನಾವು ಜೊತೆಯಲ್ಲಿದ್ದದ್ದು. ಅವೊಮ್ಮೆ ಸೋತು ಊರು ಬಿಟ್ಟು ಎಲ್ಲಾದ್ರೂ ಬೇರೆ ಹೋಗಿದ್ರೆ ಯಾರು ಕೇಳುವವರಿಲ್ಲ. ಪ್ರಪಂಚದ್ದು ಹೇಳಿ ಎಂತ ಆಗ್ಲಿ. ಆದ್ರೆ ಒಂದು ಸಂಗತಿ, ನೀನು ಇಲ್ಲಿ ಇರುದಲ್ಲ, ಮತ್ತೆ ನೀನು ಅಲ್ಲಿ ಹೋಗ್ಬೇಕು. ಹೋಗಿ ನೀನು ಹೋಗುವಂತ ಜಾಗಗಳೆಲ್ಲ ನಿನಗೆ ಗೊತ್ತುಂಟು. ಆ ಜಾಗದಲ್ಲಿ ಹೋಗಿ ಯಾವ ವಿಚಾರಗಳೆಲ್ಲ ಉಂಟು ಅದನ್ನು ಒಮ್ಮೆ ನೋಡ್ಬೇಕು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಮತ್ತೊಂದು ವಿಚಾರವನ್ನು ಹೇಳ್ತೇನೆ. ಏನು? ಅವರಿದ್ದಾರಲ್ಲ, ಯಾರು? ಕಿಶನ್ ಅವರು. ಹಾ, ಅವರು ಸಾಮಾನ್ಯರಲ್ಲ,
ಕ್ರಿಶ್ಚಿಯನ್ನರು. ಹೌದು. ಹಾ ಹಾ ಅವರು ಲೋಕದಲ್ಲಿ ಹಾ. ಅವರಿಗಾದಂತ ಒಂದು ಬೆಳವಣಿಗೆ ಅಂತ ಆಗಿದೆ ಈಗ. ಹಾ. ಯಾರೋ ಏನೋ ಗೊತ್ತಿಲ್ಲ, ಹಾ. ಅವರದ್ದೊಂದು ಧರ್ಮ 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 ಅಂತ ಉಳಿಸ್ತಾ ಬರ್ತಾರೆ. ಹಾ. ರಾಜ್ಯನಾದಂತ ನಾನೊಬ್ಬ ಇದ್ದೇನೆ, ಹಾ. ನನ್ನಲ್ಲಿ ಕೇಳಿ ಎಲ್ಲ ವಿಚಾರಗಳನ್ನು ಮಾಡಬೇಕು ಹಾ. ಅಂತ ವಿಚಾರ ಅವರಿಗೆ ಗೊತ್ತಿಲ್ಲ. ಹಾ. ಅದಕ್ಕಾಗಿ ಹಾ. ಅವರು ಮಾಡುವಂತ ಯಾವ ಧರ್ಮ ಇದ್ರು ಅದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಹಾ. ಯಾಕೆಂದ್ರೆ ಅವರು ನನಗೆ ಶರಣಾಗೋದಿಲ್ಲ. ಹಾ. ನಾವು ಮಾಡುದು ಸರಿ, ಹಾ. ನಮ್ಮದಾದ ಗುರುಗಳು ಹೇಳಿದ್ದೇ ಸರಿ. ಹಾ. ಹಾಗಾದ್ರೆ ಒಬ್ಬ ಅರಸ ಇದ್ದವನು ಯಾಕೆ? ಹಾ. ಅರಸನ ಮಾತನ್ನು ಕೇಳದವರು ಈ ಜಗತ್ತಿನಲ್ಲಿ ಯಾಕೆ? ನಮಗೆ ಅವರನ್ನು ನೋಡಿದ್ರೆ ಆಗುವುದೇ ಇಲ್ಲ. ಅದಕ್ಕೇನ್ ಮಾಡ್ಬೇಕೀಗ? ಅದಕ್ಕಾಗಿ ನೀನು ಹೋಗ್ಬೇಕು, ನೀನು ಹೋಗಿ ಆ ಧರ್ಮವನ್ನು ನಿಲ್ಲಿಸಬೇಕು, ಅವರಿಗೆ ಒಳ್ಳೆ ರೀತಿಯಲ್ಲಿ ಹೇಳಬೇಕು. ಮಾತನ್ನು ಕೇಳದೆ ಇದ್ದಲ್ಲಿ ಈಗ ಅಲ್ಲಿ ಏನೋ ದೇಗುಲಗಳೆಲ್ಲ ಕಟ್ಟುತ್ತಾ ಇದ್ದಾರಂತೆ, ಕಟ್ಟುತ್ತಾ ಪೂಜೆ ಮಾಡುತ್ತಾ ಎಲ್ಲ ಏನು ಮಾಲೆ ಆಡಂಬರವನ್ನು ಮಾಡ್ತಾ ಇದ್ದಾರಂತೆ. ಅಂತವರಿಗೊಂದು ಮಾತು ಹೇಳಿ, ಒಂದು ಅದನ್ನು ಕಟ್ಟುವುದನ್ನು ನಿಲ್ಲಿಸಿ ಹೋಗಿ ಅರಸರಲ್ಲಿ ಕೇಳಿ ಮತ್ತೆ ಮುಂದೆ ಗಟ್ಟಿ ಆಗಿದ್ರೆ ಏನ್ ಮಾಡುದು? ಗಟ್ಟಿ ಹಾಗಿದ್ರೆ ನೀನು ಒಬ್ಬಳೆ ಹೋಗುದಲ್ಲ, ಮತ್ತೆ ನಿನ್ನ ಜೊತೆಯಲ್ಲಿ ತುಂಬಾ ಮಂದಿಯನ್ನು ಕರ್ಕೊಂಡು ಹೋಗ್ಬೇಕು. ಆ ದೇವಾಲಯಗಳನ್ನು ಪುಡಿ ಮಾಡಿ, ಅಲ್ಲಿದಂತ ಯಾವ ದೇವ ಪೀಠ ಅಂತ ಉಂಟು ಅದನ್ನೂ ಪುಡಿ ಮಾಡಿ, ಅಷ್ಟು ಮಾಡ್ಲಿಕ್ಕೆ ಕೂಡದಿದ್ರೆ ಬೆಂಕಿ ಆದ್ರೂ ಕೊಟ್ಟು ಅದನ್ನು ಸುಡ್ಬೇಕು. ಇಷ್ಟನ್ನು ನೀವು ಮಾಡಬೇಕಂತ ನಾನು ಹೇಳ್ತೀನಿ. ರಾಯರೇ, ಇದೆಲ್ಲ ನೀವು ಹೇಳುವ ಮಾತಾ? ಎದಗಿದ ಬುದ್ಧಿ ಬಂದು ಬಾಧಕವನು ಗೈರಯ್ಯೋ. ಯಾಕಿಂತ ಬುದ್ಧಿ ಬಂತು ಬಾಧಕವನು ಕೈವರೆಯೋ. ನೀತಿಯುತರ ದಂಡಿಸಿದರೆ ಯೇಸು ಮುನಿಯನೇ ಒಡೆಯ. ನಿಮ್ಮಲ್ಲಿ ಮಾತಾಡಿದ್ದೇನೆ, ಹಾಗಾಗಿ ಕೆಲವು ಸಲ ಹೇಳಿದ್ದೇನೆ ನಿಮಗೆ ತಲೆ ಸರಿ ಇಲ್ಲ ಅಂತ. ಈಗ ನಿಮ್ಮ ಮಾತನ್ನು ಕೇಳುವಾಗ ನಿಜವಾಗಿಯೂ ನಿಮಗೆ ತಲೆ ಸರಿ ಇಲ್ಲ ಅಂತ ಗೊತ್ತು. ನಿಮ್ಮ ಜೊತೆ ನಾನೊಬ್ಬ ಇರುವುದಾ? ಎಷ್ಟು ಜನರಿದ್ದಾರೆ, ಎಲ್ಲರನ್ನೂ ನೀವು ಪಾಲಿಸಬೇಕಾದವರು ಅಂತಹ ನೀವು ಇಂಥ ಮಾತನ್ನು ಹೇಳುವುದಾ? ತಪ್ಪೇನದ್ರಲ್ಲಿ? ನೋಡಿ, ನಮಗೆ ಕ್ರಿಶ್ಚಿಯನರನ್ನು ನೋಡಿದ್ರೆ ಆಗುವುದಿಲ್ಲ. ನಮ್ಮ ಪಾಲಿಗೆ ವಿರೋಧವೇ ಕಟ್ಟಿಕೊಂಡು ಬಂದವರು. ಹೌದು, ನಮಗೆ ವಿರೋಧಿಗಳಿದ್ರೆ ನಾವು ಯಾಕೆ ಅವರ ಬಗ್ಗೆ ಯೋಚನೆ ಮಾಡಬೇಕು? ಮಾಡಲೇಬೇಕು. ನಾಳೆ ಹೇಳೋದ್ರು ನಮ್ಮ ಜೀವಕ್ಕೆ ಕಂಟಕಾದ್ರೆ ಬಂದ್ರೆ ಅವರು ನಾಳೆ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡುವ. ನೋಡಿ, ಈ ಹಿಂದೆ ನಮ್ಮ ಹಿರಿಯರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ನಮಗೆ ಗೊತ್ತುಂಟು. ಮತ್ತೆ ನೋಡಿ, ಕ್ರಿಶ್ಚಿಯನ್ ಧರ್ಮ, ಆಮೇಲೆ ಅವರು ಪೂಜಿಸುವಂತಹ ಯೇಸುದೇವನನ್ನು ಪೂಜಿಸುವಂತಹ ಚರ್ಚ್ಗಳೆಲ್ಲ ಉಂಟು. ನೀವು ಹೇಳುದು ಅಲ್ಲಿಗೆ ಹೋಗಿ ಅದನ್ನು ಪುಡಿ ಮಾಡಿ ಅದಕ್ಕೆ ಬೆಂಕಿ ಕೊಡಬೇಕು, ನಾವು ಏನು ಅಂತ ಅವರಿಗೆ ತೋರಿಸಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಇದೆಲ್ಲ ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬದುಕುವ ಒಂದು ಧರ್ಮ ಅಂತ ಇದ್ರೆ ಅದು ಕ್ರಿಶ್ಚಿಯನ್ ಧರ್ಮ. ಅದು ಗೊತ್ತುಂಟ ನಿಮಗೆ? ನಾವೆಲ್ಲ ಆಗಾಗ ಅಲ್ಲೆಲ್ಲ ನೋಡ್ತೇವಲ್ಲ, ಕ್ರಿಶ್ಚಿಯನ್ ಧರ್ಮದಲ್ಲಿ ಇರುವವರು ಹೆಚ್ಚಿನವರೆಲ್ಲ ಶ್ರೀಮಂತರು. ಹಾಗಂತ ಕಡು ಬಡವರವರಲ್ಲಿ ಸಾಧಾರಣವಾಗಿ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕೆ? ಅವರೆಲ್ಲ ಹಂಚಿ ತಿನ್ನುವವರು. ನಮ್ಮಲ್ಲಿ ಎಷ್ಟು ಉಂಟು ಅದರಲ್ಲಿ ಒಂದು ಪಾಲನ್ನು ಬಡವರಿಗೆ ಕೊಟ್ಟು ನಮ್ಮ ಹಾಗೆ ಅವರು ಬದುಕಬೇಕು ಅಂತ ಅವರು ತಿಳಿದು ಬದುಕುವವರು. ಮತ್ತೊಂದು ವಿಷಯ ನೋಡಿ, ಅತಿಯಾಗಿ ಸಹಾಯ ಮಾಡುವವರು ಯಾರು ಅಂತ ಕೇಳಿದ್ರೆ ಅದು ಕೂಡ ಕ್ರಿಶ್ಚಿಯನ್ ಅವರೇ. ನಿನ್ನ ಪಾಲಿಗೆ ಮಾಡಿದ್ರ? ನನಗೆ ಮಾಡಿದ್ದಾರಂತಲ್ಲ, ಅವರವರಿಗೆ ಅವರ ಜನರಿಗೆ ಮಾತ್ರ ಪಾಲು ಮಾಡುವುದಲ್ಲ. ಕೊಟ್ರೆ ಏನು? ಇಲ್ಲ, ನನಗೆ ಅವರು ಕೊಟ್ಟಿದ್ದಾರಂತ ನಾನು ಅವರನ್ನು ಹೊಗಳುವುದಲ್ಲ.
ಹೋಗುವಾಗ ಕೊಡ್ಬೋದು ಎನ್ನುವ ನಿರೀಕ್ಷೆಯಿಂದಲೂ ನಾನು ಹೋಗಳುವುದಲ್ಲ. ನೋಡಿ, ನಾವು ಹೇಳುವ ಮಾತು ಯಾವಾಗಲೂ ಧರ್ಮಕ್ಕೆ ಹತ್ತಿರವಾಗಿರ್ಬೇಕು. ಮತ್ತೊಂದು ವಿಷಯ, ಅವರ ಜನರಿಗೆ ಅವರು ಕೊಡ್ತಾರೆ. ಯಾಕೆ? ನಮ್ಮವರು ಅಂತ ಹೇಳುವ ಒಂದು ಭಾವನೆಯಿಂದ ಕೊಡ್ಬೋದು. ಹಾಗಂತ ಬೇರೆ ಧರ್ಮದವರಿಗೂ ಕೊಡ್ತಾರೆ, ಬೇರೆ ಜಾತಿಯವರಿಗೂ ಕೊಡ್ತಾರೆ. ಯಾರು ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಅವರಿಗೆ ಹೋಗಿ ಅವರನ್ನು ಹುಡುಕಿಕೊಂಡು ಹೋಗಿ ದಾನ ಮಾಡುವ ಧರ್ಮ ಅಂತ ಇದ್ರೆ ಕ್ರಿಶ್ಚಿಯನ್ ಧರ್ಮ, ಗೊತ್ತುಂಟ ನಿಮಗೆ? ಹಾಗಿರುವಾಗ ನಾವು ಬೇಡದನ್ನೆಲ್ಲ ಮಾಡಿದ್ರೆ ಈಗ ನಮಗೆ ಯೇಸುವನ್ನು ಕಂಡ್ರೆ ಆಗುವುದಿಲ್ಲ. ಹೌದಾ? ಹಾಗಂತ ಯೇಸು ಕೆಲವೆಲ್ಲ ಒಳ್ಳೆಯದನ್ನೇ ಈ ಪ್ರಪಂಚಕ್ಕೆ ಸಾರಿ ಹೋದವರು, ಹೌದಲ್ಲ? ಏನೆಲ್ಲ ಹೇಳಿದ್ದಾರೆ? ವಿರೋಧಿಗಳನ್ನು ಪ್ರೀತಿಸಿ, ವಿರೋಧಿಗಳನ್ನು ಪ್ರೀತಿಸಿ ಅಂತ ಯಾಕೆ ಹೇಳಿದ್ರು? ವಿರೋಧಿಗಳು ಬೇರೆಯವರಲ್ಲ, ನಮ್ಮ ಮನಸ್ಸಿನಲ್ಲಿ ಒಳಗಿರುವಂತಹ ವಿರೋಧಿಗಳನ್ನು ನಾವು ಪ್ರೀತಿಸಿದ್ರೆ ಹೊರಗಿನವರನ್ನು ನೋಡುವಾಗ ನಮಗೆ ಅವರಲ್ಲಿ ಪ್ರೀತಿ ಹುಟ್ಟುತ್ತದೆ. ಹಾಗಿರುವಾಗ ನಮ್ಮನ್ನೇ ನಾವು ಮೊದಲು ಪ್ರೀತಿಸುವುದಕ್ಕೆ ಕಲಿಬೇಕು ಅಂತ ಯೇಸು ನಮಗೆ ಹೇಳಿಕೊಟ್ಟು ಹೋದದ್ದು. ಆಮೇಲೆ ಯೇಸುವನ್ನಲ್ಲಿ ಕೊನೆಗೆ ಅವರು ಇಲ್ಲಿಂದ ಅಸ್ತಂಗತ ಆಗುವಂತಹ ಸಮಯದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಪರಲೋಕದ ತಂದೆಯೇ ಇವರನ್ನು ಕ್ಷಮಿಸು ಅಂತ. ಯಾಕೆ ಹೇಳಿದ್ರು? ಇವರನ್ನು ಕ್ಷಮಿಸು, ಇಂತಹ ಕೆಲಸವನ್ನು ಮುಂದಕ್ಕೆ ಇವರು ಮಾಡದಂತಹ ಒಳ್ಳೆಯ ಮನಸ್ಸನ್ನು ಇವರಿಗೆ ಕೊಡುವಂತಹ ಯೇಸುದೇವ ಹೇಳಿ ಹೋದದ್ದು. ಹಾಗಿರುವಾಗ ನಾವು ಇನ್ನು ತಿಳಿದು ಬೇಡದನ್ನೆಲ್ಲ ಮಾಡಿದ್ರೆ ನಮಗೆ ಅವರು ಆಗುವುದಿಲ್ಲ. ಹಾಗಂತ ನಮಗೆ ಆಗದವರು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಒಳ್ಳೆಯದು ಅಂತ ತಿಳಿಯುವಂತ ಒಳ್ಳೆಯ ಬುದ್ಧಿ ನಮಗೆ ಬೇಕು. ಆದ್ದರಿಂದ ಹೇಳ್ತಾ ಇದ್ದೇನೆ, ಇದೆಲ್ಲ ಬಿಡುವ, ಅವರಷ್ಟಕ್ಕೆ ಇರ್ಲಿ. ಮತ್ತೆ ನಮಗೆ ಸಮಸ್ಯೆ ಬಂದ್ರೆ ಅಲ್ಲ, ನಿಮಗೆ ಸಮಸ್ಯೆ ಬಂದ್ರೆ ಅಲ್ಲ, ನಾನಿದ್ದೇನಲ್ಲ, ಮತ್ತೆ ಯಾಕೆ ತಲೆ ಬಿಸಿ ಮಾಡುವ? ನಾನು ಕೊಡುವುದನ್ನು ತಿಂದು ನನ್ನ ಬಳಿ ಇದ್ದು ಅವರನ್ನು ನೀನು ಹೊಗಳ್ತಾ ಇದ್ದೀಯಾದ್ರೆ ಹಾಗಾದ್ರೆ ನಾನು ಒಬ್ಬ ಮೂರ್ಖ. ಮೂರ್ಖ ಅಂತ ಹೇಳಿದ್ದಲ್ಲ, ಹೇಳಲಿಕ್ಕೆಲ್ಲ ನೀನು ಮೊದಲೇ ಹೇಳಿ ಆಗಿದೆ. ಅಲ್ಲ, ಸರಿ ಇದ್ದದ್ದು ನೀನು ಹೇಳಿದ್ಯಲ್ಲ, ಒಂದು ಮಾತು ಹೇಳಿದ್ದಿ ಸರಿ. ಯಾವುದು? ನಮ್ಮೊಳಗೆ ವಿರೋಧಿಗಳಿದ್ರೆ ಮತ್ತೊಬ್ಬರನ್ನು ವಿರೋಧ ಅಂತ ಹೇಳ್ದ. ಇದು ನೀನು ಹಾಗೆ ಹೇಳಿದ್ದು. ನನ್ನಲ್ಲಿ ಮೂರ್ಖತನ ಉಂಟು, ನೀನು ಮತ್ತೊಬ್ಬರಲ್ಲಿ ಹೇಳಬೇಕಾಗಿಲ್ಲ. ಹಾಗಲ್ಲ, ನಾವು ಸುಮ್ಮನೆ ಯಾಕೆ ತಿಳಿದು ಇಂಥ ಬೇಡದ ಕೆಲಸವನ್ನು ಮಾಡುವುದು? ನೋಡಿ, ಆ ಯೇಸುದೇವ ನಮ್ಮನ್ನು ಮೆಚ್ಚುತ್ತಾನ. ಯಾಕೆ ಸುಮ್ಮನೆ ನಾವು ಯಾವ ಯೇಸು, ಯಾವನೇ ಎಲ್ಲಿದ್ರು ಕೂಡ ಕೇವಲ ಗುಂಟು ಅಂತ ಒಂದು ಮಾತು. ಎಲ್ಲರೂ ನನ್ನಾಗೆ ಮನುಷ್ಯರಾಗೆ ಹುಟ್ಟಿ ಮನುಷ್ಯರೇ ಮತ್ತೆ ನಾವು ಗುರುಗಳಂತೆ ಹೇಳಿದವರು, ಅಥವಾ ನಾವು ಧರ್ಮವನ್ನು ಪಾಲಿಸಿದ್ದು. ರಾಜ್ಯ ಧರ್ಮದಲ್ಲಿ ನಾನಿರುವುದು ತಪ್ಪಲ್ಲ. ನಾನು ಹೇಳಿದಾಗೆ ಎಲ್ಲರೂ ಕೇಳಲೇಬೇಕು. ನಮ್ಮಿಂದಾಗಿ ಎಲ್ಲವನ್ನು ಪಡಿತದೆ. ಹೌದಾಗಿದ್ರೆ ನಮ್ಮ ಮಾತು ಯಾಕೆ ಅವರಿಗೆ ಬೇಡ? ನಮ್ಮ ಮಾತನ್ನು ವಿರೋಧಿಸಿ ಇಲ್ಲಿಂದಲೇ ಕೊಂಡೋಗಿ ಇಲ್ಲಿಂದಲೇ ಬದುಕಿ ನಾವೆಲ್ಲ ಸಹಾಯ ಮಾಡ್ತೇವೆ. ಅವರಿಗೆ ಕಷ್ಟ ಬಂದಾಗ ಮತ್ತೊಂದು ರಾಜ್ಯದ ಅರಸರಿಗೆಲ್ಲ ತಾಳಿಟ್ಟಾಗ ಅವರ ಮೇಲೆ ದಾಳಿಯನ್ನೇ ಕೊಟ್ಟು ನಾವು ಈ ನಮ್ಮ ಜನಸಂಕುಲವನ್ನು ಉಳಿಸುವುದಕ್ಕೆ ನಾವು ಬೇಕು. ನಮ್ಮ ಮಾತನ್ನು ವಿರೋಧಿಸ್ತಾರೆ. ಹಾಗಾದ್ರೆ ನಮ್ಮ ಮಾತೆ ಅವರಿಗೆ ವಿರೋಧ ಆಗ್ತಾ ಇದ್ರೆ ಅವರ ಧರ್ಮವೇ ದೊಡ್ಡದಾದ್ರೆ ಮತ್ತೆ ನಮ್ಮ ಧರ್ಮವು ಯಾರಿಗೆ ಬೇಡವಾ? ನೀನು ಹೇಳಿದ ಮಾತನ್ನು ಕೇಳುವಾಗ ಆಗುವುದಿಲ್ಲ. ನಾನು ಹೇಳಿದ ಮಾತನ್ನು ನೀನು ಮಾಡಲೇಬೇಕು. ಈಗ ಏನು ಮಾಡಬೇಕು ಅಂತ ಹೇಳುದು ನೀವು? ನೀನು ನಾನು ಹೇಳಿದ ಹಾಗೆ ಆ ದೇವಾಲಯಗಳನ್ನು ಪುಡಿಗೈ. ಈಗ ನನ್ನ ವಿಷಯ ಬಿಡಿ, ಇವರೇನು ಮಾಡ್ತಾರೆ? ಪರಿಕಿಸಲು ಬರುದಿಗಲು ನಮ್ಮಯ ಮರದಿಡೆ ಬರುದಿಗಳಿಗೆ ಓರ್ವ ಸಂದ
ಊರಿಗೆ ಬಂದ. ಸಂತನೆಂಬ ಆತ ನಮ್ಮ ಊರಿಗೆ ಬಂದ. ಹೌದು, ನಮ್ಮ ಕ್ರೈಸ್ತರ ಬಗ್ಗೆ ಎಲ್ಲರಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಅವ ಬಂದು ಅದನ್ನೇ ಮಾಡ್ತಾ ಇದ್ದಾನೆ. ಹೌದು, ಎಲ್ಲರವರನ್ನು ದೇವರಂತ ಕೊಂಡಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ನಿಮ್ಮನ್ನು ಹೊಗಳುವವರು ಯಾರು ಇಲ್ಲ ದೇವರೇ. ಇನ್ನು ಏನು ಮಾಡುದು ನಾವು? ಏನು ಮಾಡೋಣ ಈಗ? ಎಂತದು? ನೀನು ಹೇಳಿದ್ದದೆ ಅವತ್ತು ಅವರು ಮಾಡಿದ್ದು. ಅದು ಇವರು ಬಂದು ಸಂತೆ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಸಂತೆ ಬಂದು ಜಾತ್ರೆಗೆ. ಮತ್ತೆ ಸಂತೆ ಅಲ್ವಾ? ಮತ್ತೆ ಸಂತ ಲಾರಸ್. ಸಂತ. ಆತನೆಂಬವ ಓರ್ವನು ಇಲ್ಲಿಗೆ ಬಂದಿದ್ದಾನೆ. ಬಂದು ಎಲ್ಲಿಂದ ಬಂದ, ಹೇಗೆ ಬಂದ, ಏನು ಬಂದ ಎಂಬುದು ಇವರಿಗೂ ಗೊತ್ತಿಲ್ಲ. ಹಾಗಾದ್ರೆ ಒಂದು ವಿಚಾರಕ್ಕೆ ನಾನು ಬಂದಿದ್ದೇನೆ. ಈಗ ಏನು ಮಾಡ್ಬೇಕು ಅಂತ ನೀವು 3 ಮಂದಿ ಹೋಗ್ಬೇಕು. ಹೋಗಿ ಯಾರು ಅರಮನೆ ಕೈದಲ್ಲ ಬಂದವ ನಮ್ಮ ಊರಿಗೆ. ಎಲ್ಲಿ ಬಂದು ಕ್ರಿಸ್ತರ ಬಗ್ಗೆ ಅವರನ್ನು ಎಲ್ಲೆಲ್ಲಿದ್ರು ಕೂಡ ಒಟ್ಟು ಸೇರಿಸಿ ಮಂದಿರಗಳನ್ನು ಕಟ್ಟಿಸಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸಿ ಅವರಿಗೆ ಅವರಲ್ಲಿದ್ದಂತಹ ವಿಚಾರಗಳನ್ನು ಬೋಧಿಸಿ ಈ ವಿಚಾರದಿಂದಾಗಿ ನಮ್ಮನ್ನೆಲ್ಲ ದ್ವೇಷ ಮಾಡುವ ಹಾಗೆ ಅವರಿಗೆ ಹೇಳಿಕೊಡುವುದಾದ್ರೆ ಆತನನ್ನು ಈ ಜಾಗದಲ್ಲಿ ನಿಲ್ಲಿಸಿ ಬಿಡಬಾರದು. ಈ ಊರಿಂದಲೇ ಆತನನ್ನು ಬಡಿದಾಡಿಸಬೇಕು. ಅಷ್ಟು ಮಾತ್ರವಲ್ಲ, ಇಷ್ಟನ್ನು ಮಾಡಿದವರಿಗೆ ಬೇಕಾದಂತ ಸನ್ಮಾನ ಸತ್ಕಾರಗಳು ಎಲ್ಲವನ್ನು ನಾನು ಮಾಡ್ತೇನೆ. ಮಾಡ್ತೀರಾ? ನೀವು ಚಿಂತೆ ಮಾಡಬೇಡಿ, ನೀವು ಹೋಗಿ ಅವನನ್ನು ಹೇಳ್ಕೊಂಡು ನಾವು ಬರ್ತೇವೆ. ಅಷ್ಟು ಮಾಡ್ತೀಯಲ್ಲ, ನೀನಿದ್ದವೆಲ್ಲ ನನಗೆ ಧೈರ್ಯ. ಮತ್ತೆ ಇವರನ್ನು ಒಟ್ಟು ಸೇರಿಸಿಕೊಂಡು ಹೋಗು. ಯಾರು ನೀನು ಬಂದೆಯೇಕೆ ತೋರುತ್ತಿರುವೆ ಸಂತನಂತೆ ಯಾರು ನೀನ್ಯಾರು
ಸಂತನಂತೆ ಅನ್ಯಾಯ ವ್ಯಸನವೇ ಸ್ವಲ್ಪ ನಿಲ್ಲು. ಇವರೆಲ್ಲ ಬಂದು ಹೇಳಿದ್ರು ಯಾರೋ ಒಬ್ಬ ಬಂದಿದ್ದಾನೆ, ಎಲ್ಲರನ್ನು ಕರೀತಾ ಇದ್ದಾನೆ, ಎಂತದ ಹೇಳ್ತಾ ಇದ್ದಾನೆ ಅಂತ. ಬನ್ನಿ ಬೋಧನೆ ಮಾಡ್ತೇನೆ ಅಂತ ಬೋಧನೆ. ನೀನು ಬೋಧನೆ ಮಾಡ್ಲಿಕ್ಕೆ ನಮಗೆ ಬೋಧ ಇಲ್ವಾ ಹಾಗಾದ್ರೆ? ಯಾರಿಗೂ ನಮ್ಮಲ್ಲಿ ಅದೆಲ್ಲ ಮಾತಾಡ್ಲಿಕ್ಕಿಲ್ಲ. ಈಗ ನಾನು ಮಾತಾಡುವಾಗ ಮಾತಾಡದೆ ನಿಲ್ಬೇಕು ನೀನು. ಹಾಗೆ ನಿನ್ನ ಮುಖ ಕಾಣುವಾಗ ನಿನ್ನಲ್ಲಿ ಎಂತದೋ ಸ್ವಲ್ಪ ಇದ್ದ ಹಾಗೆ ಉಂಟು ಮುಖದಲ್ಲಿ. ಹಾಗಂತ ಶರೀರ ನೋಡುವಾಗ ನಿನಗೆ ಅಂಗಿಲ್ವಾ? ಅಂಗಿ ಹಾಕ್ಲಿಕ್ಕೆ ಧರಿಸಿದ್ರೆ ಉಂಟು ಅಂಗಿ, ಧರಿಸಿದ್ರೆ ಅಂಗಿ ಇದೆ. ಹೌದು, ಮತ್ತೆ ಯಾಕೆ ಆಗ್ಲಿಲ್ಲ? ಬೇಕಾಗಿಲ್ಲ. ನಶ್ವರವಾದ ಬದುಕು ಅಂತ ಸಾರ್ವಜನಿಕವಾಗಿ ಹೋಗುವಾಗ ಅವರಿಗೆ ಗೊತ್ತಾಗ್ತದ? ನಿನ್ನನ್ನು ನೋಡುವಾಗ ನನಗೆ ನಾಚಿಕೆ ಆಗ್ತದೆ. ಮತ್ತೆ ನಿನ್ನನ್ನು ನೋಡು ಅಂತ ಒತ್ತಾಯ ಮಾಡಿದವರು ಯಾರು? ನಿನ್ನನ್ನು ನೋಡು ಅಂತ ಒತ್ತಾಯ. ಮತ್ತೆ ನಮ್ಮ ಎದುರಿಗೆ ಬರುದು ಯಾಕೆ ನೀವು? ನೀವು ನನ್ನ ನೋಡಬೇಕಾಗಿಲ್ಲ, ನಿಮಗೆ ಬೇರೆ ದಾರಿಯಲ್ಲಿ ಹೋಗಿ. ನಮ್ಮ ದಾರಿಯ ವಿಷಯ ಮಾತಾಡಬೇಡ. ನಾವು ಯಾರು ಅಂತ ಗೊತ್ತುಂಟಾ? ಯಾರಿಗೆ ಗೊತ್ತು? ಮತ್ತೆ ಎಲ್ಲಿಂದ ಬಂದು ನಮ್ಮಲ್ಲಿ ನಿಂತು ದೊಡ್ಡ ಮಾತಾಡ್ತಾನೆ ಅವ. ನಿನ್ನ ಮುಖವನ್ನು ನೋಡುವಾಗ ಒಂದು ಸಂತರ ಹಾಗೆ ಕಾಣ್ತೀನಿ. ಸಂತರ ಹಾಗೆ ಅಲ್ಲ, ಒಂದು ಅರ್ಥದಲ್ಲಿ ಸಂತನೆ. ಸಂತ ಅಂತ ಆದ್ರೆ ನಿನ್ನ ಸ್ವಂತ ಇದೆಲ್ಲ ಯಾಕೆ ನಿನಗೆ? ಯಾಕೆ ಸಂತ ಅಂತ ಹೇಳಿದ್ರೆ ಎಲ್ಲ ಬಿಟ್ಟವರು, 4 ಜನರಿಗೆ ಧರ್ಮ ಬೋಧನೆ ಮಾಡ್ತಾ ಅವರ ಜೊತೆಯಲ್ಲಿ ಹೋಗುವವರು. ಹೌದಾ? ನಿನ್ನ ಮುಖ ನೋಡುವಾಗ ನೀನು ಹಾಗೆ ಕಾಣ್ತಿ, ಶರೀರವನ್ನು ನೋಡುವಾಗ ಎಲ್ಲ ಆಭರಣ ಎಲ್ಲ ಉಂಟು, ಹಾಗಂತ ಕಳ್ಳರ ಹಾಗೆ ಕಾಣ್ತಿ. ಹಾಗಿರುವಾಗ ಒಟ್ಟು ಸೇರಿಸಿ ನಿನ್ನನ್ನು ಹೇಳುವಾಗ ನೀನು ಎಲ್ಲಿಯಾದರೂ ಅನ್ಯಾಯ ಮಾಡಿ ಇದನ್ನೆಲ್ಲ ಹಾಕಿಕೊಂಡು ಬಂದದ್ದ ಅಲ್ಲ ಸಂತರ ಹಾಗೆ ನಟನೆ ಮಾಡುವುದಾ? ನಾನು ಅದರಲ್ಲಿ ಇಷ್ಟು ಮಾತಾಡ್ತಾ ಇದ್ದೇನೆ. ಇವರೆಲ್ಲ ಜನ ಸರಿ ಇಲ್ಲ, ಮತ್ತೆ ಅವರು ಮೊದಲು ಹೊಡೆದು ಆಮೇಲೆ ಮಾತಾಡೋದು. ಅದಕ್ಕೆ ಆಗಿ ಕೇಳ್ತೇನೆ, ಯಾರ ನೀನು ಅನ್ಯಾಯಗಾರ? ಯಾಕೆ ಬಂದದಿಲ್ಲಿ? ಅನ್ಯರಿಗೆ ಅನ್ಯಾಯವೆಸಗುವ ಸಣ್ಣತನವದು ಎನ್ನದಲ್ಲ. ಪುಣ್ಯಕಾರ್ಯಕ್ಕೆ ಮುಳ್ಳ ತೊಡಗಿ ಅಣ್ಣಗಳಿರ ಅನ್ಯಾಯವನ್ನು ಎಸಗಬೇಕಿದ್ರೆ ಇಷ್ಟು ಹೊತ್ತು ನಿಮ್ಮ ಮುಂದೆ ತಾಳ್ಮೆಯಿಂದ ನಿಂತು ಮಾತಾಡುವ ಅಗತ್ಯ ಆದ್ರೂ ಏನಿತ್ತು? ಅನ್ಯಾಯವನ್ನೇ ಮಾಡ್ತಾ ಹೋಗಬಹುದಿತ್ತು. ಆದರೆ ನೀವೆಲ್ಲರೂ ಮಾಡ್ತಾ ಇರುವ ಕೃತ್ಯಗಳ ಬಗ್ಗೆ ತಿಳಿದು ಹಾಗೆ ಮಾಡಬೇಡಿ, ಅದನ್ನು ನಂಬಬೇಡಿ ಅಂತ ಮತ್ತೊಬ್ಬರಲ್ಲಿ ಹೇಳುವುದಕ್ಕೆ ನಾನು ಬಂದದ್ದು. ಯೇಸುದೇವರು ಈ ಮೊದಲು ದೇವರ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ಹೊರಟವರು. ನೀವು ಮಾಡ್ತಾ ಇರುವಂತದ್ದೇನು? ನಿಮ್ಮ ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನ ಹೊಡೆಯುತ್ತೀರಿ, ಮತ್ತೊಬ್ಬನಲ್ಲಿದ್ದಂತಹ ಸಂಪತ್ತನ್ನು ಕಸಿದುಕೊಳ್ತೀರಿ. ಯಾಕೆ? ನಮ್ಮ ಗುರುಗಳನ್ನೇ ಹೊಡೆದೊಡಿಸುವುದಕ್ಕೆ ಪ್ರಯತ್ನ ಪಟ್ಟವರಲ್ವ ನೀವು? ಅದರಿಂದ ನಿಮಗೆ ಸಿಗುವಂತದ್ದಾದ್ರೂ ಏನು? ಹಾಗಾಗಿ ಇದು ಯಾವುದು ಬದುಕಿನಲ್ಲಿ ಶಾಶ್ವತ ಅಲ್ಲ. ಭಗವತ್ ಶಕ್ತಿ ಎನ್ನುವಂಥದ್ದೇ ಈ ಬದುಕಿನಲ್ಲಿ ಶಾಶ್ವತ. ಅದನ್ನ ನಂಬಿ ಪ್ರಾರ್ಥಿಸಿದಿರಿ ಅಂತಾದ್ರೆ ದೇವರೆಲ್ಲವನ್ನು ನಿಮಗೆ ಅನುಗ್ರಹಿಸ್ತಾನೆ. ಹಾಗಾಗಿ ಇಂಥ ಕೃತ್ಯಗಳನ್ನ ಮಾಡಬೇಡಿ ಅಂತ ಹೇಳಿದ್ರು. ಇವನನ್ನು ಏನು ಮಾಡಬೇಕು? ನಮ್ಮ ಲೋಕಕ್ಕೆ ಬಂದು ಏನು ಮಾತನಾಡುತ್ತಾ ಇದ್ದೀರಿ? ನಿನಗೆ ಗೊತ್ತಾಯ್ತಾ? ನೀನು ಮಾತಾಡ್ಬೇಕು. ಗೊತ್ತಾಯ್ತಾ? ವಿಷಯ ಗೊತ್ತಾಯ್ತಾ? ಏನೇನು ಮಾತಾಡುವುದಲ್ಲ, ನಾನು ಮಾತಾಡಿದನ್ನು ಅರ್ಥ ಮಾಡಿಕೊಳ್ಳುವ. ನಾನು ಮೊದಲೇ ಹೇಳಿದ್ದೇನೆ, ಅವರಿಗೆ ಅರ್ಥ ಆಗುದಿಲ್ಲ. ಅರ್ಥ ಆಗದೆಲ್ಲ ಅರ್ಥ ಆಗ್ತದೆ. ಅವರಂತ ನಿಮ್ಮಂತವರನ್ನೆಲ್ಲ ಅರ್ಥವೇ ಮಾಡುವುದಿಲ್ಲ. ಹಾಗೆ ಅವರಿಗೆ ಮತ್ತೆ ಸಿಟ್ಟು ಬಂದ್ರೆ ಅವರು ಹೊಡೆದೇ ಮಾತಾಡುದು. ನಾನು ಮೊದಲೇ ಹೇಳಿಲ್ವಾ? ಮತ್ತೆ ಯಾಕೆ ನೀವೆಷ್ಟು ಸಿಟ್ಟು ತೋರಿಸ್ತೀರೋ ಅಷ್ಟು ತಾಳ್ಮೆಯಿಂದ ನಾನು ನಿಮ್ಮ ಹತ್ರ ಮಾತಾಡಿ ಹೇಳ್ತಾ ಇದ್ದೇನೆ. ಬಂದಾಗ ಎಂದೆ ನಡೆ, ಇಲ್ಲದಿದ್ದರೆ ಕೈಕಾಲು ಕಟ್ಟಿ ಹಾಕ್ಯಾರು. ಹೋಗುವುದೇ ಇಲ್ಲ, ಏನು ಮಾಡುದು?
ನೀನು ಸಂತ ಹೌದಾ? ನಿನ್ನ ಧರ್ಮವನ್ನು ಬೋಧಿಸೋದಕ್ಕೆ ಹೊರಟು ಬಂದವಲ್ವಾ ನೀನು? ನಿನಗೆ ಧರ್ಮವನ್ನು ಬೋಧಿಸ್ತಾ ಇನ್ನೊಂದು ಊರಿಗೆ ಹೋಗುವ ಕೆಲಸ ಅಲ್ವಾ? ಇಲ್ಲಿ ಹೋಗು ಅಂತ ಹೇಳುವಾಗ ಹೋಗುದಿಲ್ಲ ಅಂತ ಹೇಳ್ತೀಯ. ನಮ್ಮ ವಿಷಯ ನಿನಗೆ ಗೊತ್ತಿಲ್ಲ. ನಿಮಗೂ ಬೋಧನೆ ಮಾಡ್ತೇನೆ. ನಮಗೆ ನಿನ್ನ ಬೋಧನೆ ಬೇಡ. ನಿಮ್ಮ ಜಾಗದಲ್ಲಿ ನಿಲ್ಲಬಾರದು ಅಂತ ಹೇಳಲಿಕ್ಕೆ ಇದು ನಿಮ್ಮದಲ್ಲ, ಬರುವಾಗ ನೀವು ತಂದದ್ದಲ್ಲ, ದೇವರು ಸೃಷ್ಟಿಸಿ. ದೇವರು ಸೃಷ್ಟಿಸುವಾಗ ನೀನಿದ್ಯಾ? ಇಲ್ಲಲ್ಲ. ಮತ್ತೆ ನಮ್ಮಲ್ಲಿ ಅಧಿಕ ಪ್ರಸಂಗ ಮಾತಾಡಬೇಡ. ನಾವು ತಂದದ್ದಲ್ಲ. ನಾನು ಹೋಗುವುದಿಲ್ಲ. ಹೌದು, ಹೋಗೋದಿದ್ರೆ ಇವನನ್ನು ಹೀಗೆ ಬಿಟ್ಟರೆ ಏನಾಗ್ತದೆ? ಕೈಕಾಲು ಮುರಿಬೇಕು. ಕೈಕಾಲು ಮುರಿಬೇಕು. ನೋಡುದಂತ ಹೊಡಿ. ಹೊಡಿಲಿಕ್ಕೆ ಹೊಡಿಬೇಕು ಅಂತ ನಾನು ಬಂದವನೇ ಅಲ್ಲ. ಮತ್ತೆ ಹೊಡಿಯುವುದು ನಮ್ಮ ಧರ್ಮವೂ ಅಲ್ಲ. ಆದ್ರೆ ನೀವು ನನ್ನ ಮೇಲೆ ಎರಗಿ ಬಂದರಲ್ಲ. ಹೌದು. ನನ್ನನ್ನು ರಕ್ಷಿಸುವುದಕ್ಕೆ ನಾನು ಪ್ರತಿಭಟಿಸಿದ್ದಷ್ಟೇ. ನಿಮಗೆ ನೋವಾಗಿದ್ರೆ ಆ ದೇವರು ನಿಮ್ಮನ್ನ ಕ್ಷಮಿಸ್ತಾನೆ. ಇಷ್ಟರವರೆಗೆ ಹೊಡೆದ ಮೇಲೆ ದೇವರು ಕ್ಷಮಿಸದೆ ಮತ್ತೇನು ಮಾಡುದು? ನೀವು ಮಾಡಿದ ತಪ್ಪಿಗೆ ನಿಮ್ಮನ್ನ ಕ್ಷಮಿಸ್ತಾನೆ. ಇನ್ನು ಮುಂದೆ ಆದ್ರೂ ಸರಿಯಾದ ಒಂದು ಸತ್ಯ ಹೇಳ್ಬೇಕಾ? ಏನು? ನನಗೆ ನಿಜವಾಗಿಯೂ ಧರ್ಮ ಅದಿದು ಅಂತ ನಾನು ಅದರ ಜೊತೆಯಲ್ಲಿ ಹೋಗುವಲ್ಲ. ಮತ್ತೆ ನನಗೆ ಯೇಸು ದೇವರು ಒಂದೇ, ಮತ್ತೊಬ್ರು ಒಂದೇ. ಮತ್ತೆ ಯಾಕೆ ಹೀಗೆ ಇದು ಯಾಕೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಹೇಳುವವರಾಗಿ ಹೇಳಿದ್ದಾರೆ ನಮ್ಮ ಯಜಮಾನರು. ಅಲ್ಲಿ ಹೋಗಿ ಬೈಬೇಕು, ಸಿಕ್ಕಿದ್ರೆ ಹೊಡಿಬೇಕು, ಕೈಕಾಲು ಮುರಿಬೇಕು. ನಮ್ಮದ್ರಲ್ಲಿ ಸ್ವಲ್ಪ ಸರಿಯುವವರು ನಾನೊಬ್ಬ ಮಾತ್ರ. ಮತ್ತೊಂದು ವಿಷಯ ಉಂಟು. ಎಲ್ಲಾ ಮೀನು ತಿನ್ನುವಾಗ ನನಗೊಬ್ಬನಿಗೆ ತರಕಾರಿ ತಿನ್ಲಿಕ್ಕೆ ಆಗ್ತದೆ, ನಾನು ಜೊತೆ ಸೇರಿ ತಿನ್ಲಿಕ್ಕೆ ಹೊರಟದ್ದು. ಮತ್ತೇನು ಸಾಯುದು? ಹಾಗೆ ಬದುಕಿದ್ರೆ ನಿನ್ನ ಬದುಕಿನಲ್ಲಿ ನಿನಗೆ ಅಸ್ತಿತ್ವ ಅನ್ನೋದು ಇರುವುದಿಲ್ಲ. ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ಹೆಚ್ಚು ಕೊಡ್ತಾನೆ ಅಂತ ನೀನು ಅಲ್ಲಿ ಹೋಗಬೇಡ. ನಿನ್ನೊಳಗೊಂದು ನಿನ್ನ ಹೃದಯ ಏನು ಹೇಳ್ತದೆಯೋ ಅದರ ಹಾಗೆ ಬದುಕು. ಮತ್ತು ದೇವರು ಏನು ಹೇಳಿದ್ದಾನೋ ಅದನ್ನೊಂದು ಗುರುಗಳ ಮುಖೇನ ತಿಳಿಯುವ ಪ್ರಯತ್ನ ಮಾಡು. ನೀನು ಇದಕ್ಕಿಂತಲೂ ಒಳ್ಳೆಯವನು. ನಾನು ಒಳ್ಳೆಯನಾಗುದಿಲ್ಲ. ನಾನು ಹೀಗಿದ್ರೆ ಆದೀತು. ನಮ್ಮದೊಂದು ಕ್ರಮ ಉಂಟು. ಕೋಣನಾಗಿ ಹುಲ್ಲು ಮೇಯುವುದಕ್ಕಿಂತ ಇರುವೆಯಾಗಿ ಸಕ್ಕರೆ ತಿನ್ಬಹುದಲ್ಲ. ನೀನು ಸಂತನಾಗಿ ಹೊರಟ ಮೈ ಬಿಟ್ಟ, ಇಲ್ಲದಿದ್ರೆ ಒಂದೇ ಅಂಗಿ ಹಾಕಿ ಹೋಗುವುದಕ್ಕಿಂತ ನಮಗೆ ಬಣ್ಣ ಬಣ್ಣದ ಅಂಗಿ ಹಾಕಿ ದಿವಸ ಹೋಗಬಹುದಲ್ಲ. ನಾನು ನಿಮ್ಮನ್ನು ದೇವರೇ ರಕ್ಷೆ. ನೀವು ಹೇಳಿದ್ದೇನು? ಸಂತ ಬಂದವನನ್ನು ಸಂತನನ್ನು ಓಡಿಸ್ಬೇಕು ಅಂತ. ನಮ್ಮ ಜೊತೆಯಲ್ಲಿ ಬಂದಿದ್ದಾರಲ್ಲ ಜಂದು ಸಾಯುವುದಕ್ಕೆ ಹುಟ್ಟಿದವರು, ಅವರು ಎಲ್ಲಿಗೆ ಆಗುದು? ಅವರು ಹಾರಿ ಹೋಗ್ತಾರೆ ಅಷ್ಟೇ. ಅವರಿಗೆ ಮತ್ತೆ ಎಂತದ್ದು ಗೊತ್ತುಂಟು? ನಾನೊಬ್ಬನಲ್ಲ ಸ್ವಾರಿ ಹೊಡೆದಿದ್ದೇನೆ. ಹೌದಾ? ಸ್ವಾರಿ ಬಾರ್ದು ಕೈಕಾಲನ್ನೆಲ್ಲ ಮುರಿದು ಅವನನ್ನು ಓಡಿಸಿದ್ದಲ್ಲ. ಓಡಿಸಿ ಆಯ್ತವ. ಇನ್ನು ಇಲ್ಲಿಗೆ ನಮ್ಮ ಹತ್ತಿರ ಬರುವುದಿಲ್ಲ. ನಮ್ಮ ಹತ್ತಿರ ಬಿಡಿ. ಇನ್ನು ರೋಮ್ ಸಾಮ್ರಾಜ್ಯಕ್ಕೆ ಅವ ಬರುವುದು ಕಷ್ಟ. ಹಾಗೆ ಮಾಡಿದ್ದೇನೆ. ಆ ರೀತಿ ಮಾಡಿದೆ. ನೀವು ಸನ್ಮಾನ ಮಾಡ್ತೇನೆ ಅಂತ ಹೇಳಿದ್ದೀರಲ್ಲ. ತನ್ನಿ ಎಲ್ಲ ಆಸನ ತಂದು ಮತ್ತೆ ಸನ್ಮಾನ ಮಾಡಿ. ಅನ್ನ ಹಪ್ಪಳೆಲ್ಲ ತನ್ನಿ. ಅನ್ನ ಹಪ್ಪಳೆಲ್ಲ ನನಗೆ ಬಂದಾಗ ವಂದಿಸಿ ಅರಳಗೆ ನಿನ್ನನ್ನು ನೋಡುವಾಗ ಆಶ್ಚರ್ಯವಾಯಿತು. ಯಾಕೆ? ನಮ್ಮವರನ್ನು ನಿನ್ನ ಬಳಿಗೆ ಕಳುಹಿಸಿದ್ರೆ ಯಾಕೆ? ನಿನ್ನನ್ನು ಪಡೆದು ಈ ಊರಿನಿಂದಲೇ ಕಳುಹಿಸಬೇಕು ಅಂತ, ಅಥವಾ ನಿನ್ನ ಧರ್ಮಗಳನ್ನೆಲ್ಲ ನಿಲ್ಲಿಸಬೇಕು, ನನಗೆ ಸರಳಾಗಿ ಬದುಕಬೇಕೆಂಬಂತ ಈ ಮಾತನ್ನು ಹೇಳಿ ಕಳುಹಿಸಿದೆ. ಆದ್ರೆ ಅವರು ಹೇಳಿದ ಮಾತಿಗೂ ನೀನು ಬಂದ ರೀತಿಗೂ ವ್ಯತ್ಯಾಸಗಳೇ ಕಾಣ್ತಾ ಉಂಟು. ನಿನ್ನನ್ನು ಹೊಡೆದು ಬಡಿದು ಎಲ್ಲಾ ರೀತಿ ಮಾಡಿದ್ದೇವೆ ಅಂತ ಹೇಳಿದ್ರು. ಆದ್ರೂ ನಾನು ನಂಬಿಬಿಟ್ಟು ಆಗಿಲ್ಲ. ಅವರು ನನ್ನ ಮುಂದೆ ಬಂದು ಎರಗಿ ಕೋಪದಿಂದ ಮಾತಾಡಿದ್ರು. ತಾಳ್ಮೆಯಿಂದ ಉತ್ತರಿಸಿದೆ. ಮತ್ತೆ ಕೇಳುವುದಕ್ಕೆ ಉತ್ತರಿಸುವುದಕ್ಕೆ ಅವರ ಬುದ್ಧಿ ಬರಡಾಗಿದೆ. ಬುದ್ಧಿಯ ಮುಖೇನ ಅವರಿಗೆ ತಿಳುವಳಿಕೆಯ ಮುಖೇನ ಉತ್ತರಿಸುವುದಕ್ಕಾಗದೆ ಹೋದಾಗ ಕೈ ಹಿಡಿದು ಹೊಡೆಯುವುದಕ್ಕೆ ಮುಂದೆ ಬಂದರು. ಹೊಡೆಯುವುದು ನಮ್ಮ ಧರ್ಮ ಅಲ್ಲ, ಶತ್ರುವನ್ನೂ ಪ್ರೀತಿಸುವುದು ನಮ್ಮ ಧರ್ಮ. ಆದರೂ ಅವರನ್ನ ಪ್ರತಿಭಟಿಸಿದೆ. ಮುಂದೇನೂ ಮಾಡುವುದಕ್ಕೆ ಸಾಧ್ಯವಾಗದೆ ಹೋದಾಗ ನಿನ್ನ ಮುಂದೆ ಬಂದು ಹಾಗೆ ಹೇಳಿದ್ದಾರೆ ಹೊರತು ಬೇರೇನೂ ಅಲ್ಲ. ಅವರಿಗೇನನ್ನು ಬೋಧನೆ ಮಾಡಿದ್ದೇನು? ಅವರ ನಾಯಕನಾದ ನಿನಗೂ ಅದನ್ನೇ ಹೇಳ್ತಾ ಇದ್ದೆ. ಅಧರ್ಮವನ್ನು ಬಿಟ್ಟು ಬಿಡು, ದೇವರ ಧರ್ಮವನ್ನು ಪಾಲಿಸ. ನಾನು
ಬಾಂಧವರು ಅಥವಾ ಮತ್ತೊಂದು ಜಾತಿಯವರಿಗೂ ಎಲ್ಲರಿಗೊಂದು ಬದುಕುವುದಕ್ಕೆ ದಾರಿಯನ್ನು ಮಾಡಿಕೊಡುವವ ಅಂತ ನಿನ್ನ ಮನಸ್ಸಿನಲ್ಲಿ ಇರಬಹುದು. ಆದ್ರೆ ನನ್ನ ಮಾತು ಕೇಳು, ನಾನು ಯಾರು? ನಾನು ಚಕ್ರವರ್ತಿ. ನನ್ನ ಮಾತನ್ನು ಯಾರು ಮೀರುವ ಹಾಗಿಲ್ಲ. ಯಾವ ಮಠವಾಗಲಿ, ಯಾವ ಮಂದಿರವಾಗಲಿ, ಯಾವ ದೇವಾಲಯಗಳಲ್ಲಿ, ಯಾವ ಗುರುಗಳಾಗಲಿ, ಯಾವ ಸನ್ಯಾಸಿಗಳಾಗಲಿ, ಯಾವ ಬ್ರಾಹ್ಮಣರಾಗಲಿ ಎಲ್ಲರೂ ಚಕ್ರವರ್ತಿಯ ಮಾತಿಗೆ ಶರಣಾಗಬೇಕು. ನಮ್ಮ ಮಾತನ್ನು ಯಾವತ್ತೂ ತಪ್ಪುವ ಹಾಗಿಲ್ಲ. ಯಾಕಂದ್ರೆ ಎಲ್ಲರೂ ಬದುಕುವುದು ನಮ್ಮಿಂದಾಗಿ ಅಂತ ನನಗೂ ಗೊತ್ತುಂಟು. ಎಲ್ಲಾದರೂ ವಿರೋಧಿಸಿ ಬಂದ್ರೆ ಅಂಥವರನ್ನು ದಂಡಿಸಿ ನಮ್ಮವರನ್ನು ಉಳಿಸುವುದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತೇವೆ. ನಮ್ಮ ಪ್ರಾಣವನ್ನು ಆದರೂ ಕೊಟ್ಟು ನಿಮ್ಮನ್ನು ಉಳಿಸ್ತೇವೆ. ಆ ಸಮಯದಲ್ಲಿ ಮತ್ತೊಂದು ವಿಚಾರದಲ್ಲಿ ನೀವು ತಲೆಬಾಗಿದ್ರೆ, ನಿಮ್ಮ ಧರ್ಮ ಅಂತ ಮುಂದೆ ಹೋದ್ರೆ ನೀನು ಎಲ್ಲವನ್ನು ಸತ್ಯ ವಿಚಾರವಾಗಿ ಹೇಳ್ತಾ ಇದ್ದಿ, ಎಲ್ಲವನ್ನು ನೀನು ಸರಿಮಾಡಿಸ್ತಾ ಇದ್ದಿ ಎಂಬುದು ನನಗೂ ಗೊತ್ತುಂಟು. ಇದನ್ನು ನೀನು ಬಿಟ್ಟು ಬಿಡಬೇಕು. ಬಿಟ್ಟು ನನಗೆ ಶರಣಾಗು. ಮತ್ತೊಂದು ಮಾತು ಹೇಳಬೇಕು, ನಿನಗೆ ಬದುಕುವುದಕ್ಕೆ ಮತ್ತೆ ದಾರಿ ಇಲ್ಲಂತೆ ಆದ್ರೆ, ಅಥವಾ ನಿಲ್ಲುವುದಕ್ಕೆ ಒಂದು ಸ್ಥಳ ಇಲ್ಲಂತ ಆದ್ರೆ, ನನ್ನ ಪುರದಲ್ಲಿ ನಿನಗೆ ನಿಲ್ಲುವುದಕ್ಕೆ ಒಂದು ವ್ಯವಸ್ಥೆ ಮಾಡ್ತೇನೆ. ಉಣ್ಣುವುದಕ್ಕೆ ಅನ್ನವನ್ನು ಕೊಡ್ತೇನೆ. ಏನು ಬೇಕು ನಿನಗೆ, ಏನು ಉದ್ಯೋಗ ಬೇಕು ಎಲ್ಲವನ್ನು ಕೇಳು. ಮಂತ್ರಿ ಪದವಿ ಬೇಕು, ಸೇನಾಧಿಕಾರಿ ಬೇಕು, ಅಥವಾ ಇತರ ಏನು ಉದ್ಯೋಗ ಬೇಕು ಎಲ್ಲವನ್ನು ಕೇಳು. ಎಲ್ಲವನ್ನು ದಯಪಾಲಿಸೋದಕ್ಕೆ ಈ ಚಕ್ರವರ್ತಿ ಇದ್ದೇನೆ, ಕೇಳಯ್ಯ. ದೇವರ ಸಾಮ್ರಾಜ್ಯವನ್ನು ಒಪ್ಪಿದವನಾಗಿರ್ತಿದ್ರೆ ನಿನ್ನಲ್ಲಿ ನಾನು ಆಶ್ರಯ ಪಡೆಯುತ್ತಿದ್ದೆ. ಓಹೋ, ನಾನು ತೃಪ್ತಿಯಿಂದಲೇ ನಿನ್ನ ಅನ್ನವನ್ನು ಉಣ್ಣುತ್ತಿದ್ದೆ. ನೀನು ಅನ್ಯಾಯ ಮಾಡಿ ಸಂಪಾದಿಸಿರುವ ಅನ್ನವನ್ನು ಉಣ್ಣುವುದಕ್ಕೆ ನನಗೆ ಬೇಡ. ಇನ್ನೊಂದು ಹೇಳು, ಏನು? ನೀನು ಈ ಲೋಕದಲ್ಲಿ ಯಾವುದನ್ನು ರಾಜನೇ ಎಲ್ಲರನ್ನು ರಕ್ಷಿಸುತ್ತಾನೆ ಅಂತ ಹೇಳ್ತೀಯೋ, ನಾಳೆಯ ದಿವಸ ಇಲ್ಲೊಂದು ಪ್ರವಾಹ ಬಂದಿತು ಅಥವಾ ಬರಗಾಲ ಬಂದಿತು ಅಂತ ಆದ್ರೆ ಪ್ರಜೆಗಳ ಜೊತೆಗೆ ನೀನೂ ಕೂಡ ಸಾಯಬೇಕೇ ಹೊರತು ಪ್ರಜೆಗಳ ಜೊತೆಗೆ ನಿನ್ನನ್ನು ನೀನು ರಕ್ಷಿಸುವುದಕ್ಕಾಗುವುದಿಲ್ಲ. ಆ ಸಮಯದಲ್ಲಿ ನೀನು ಕೂಡ ಉಳಿಯುವುದಿಲ್ಲ. ಹಾಗಾದರೆ ನಾವು ತಿಳಿಬೇಕಾದ ಸತ್ಯ ಯಾವುದು? ಜಗತ್ತನ್ನ ರಕ್ಷಿಸುವವ ಕಾಯುವವ ಭಗವಂತನೊಬ್ಬನೇ. ಅರಸನಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಊರಿಗರಸನಾದರೂ ಕೂಡ ದೇವರ ಮುಂದೆ ಆತ ಸಾಮಾನ್ಯವಾದ ಮನುಷ್ಯ. ಈ ಸತ್ಯ ನಿಮ್ಮವರಿಗಾಗಲಿ ನಿನಗಾಗಲಿ ಇನ್ನೂ ತಿಳಿದಿಲ್ಲ. ಅದನ್ನು ಯಾವಾಗ ತಿಳಿಯುತ್ತೀರೋ ಆಗ ನಿಮಗೆ ಒಳ್ಳೆಯದಾಗುತ್ತದೆ. ಅದನ್ನು ತಿಳಿಯುವವರಿಗೆ ನಾನು ಬೋಧನೆ ಮಾಡುವುದನ್ನು ಖಂಡಿತ ಬಿಡಲ್ಲ. ನೀನು ಅಷ್ಟನ್ನು ಮಾಡ್ತೀಯ. ಈ ಜಾಗದಿಂದ ನೀನು ಇದಿರಾದವನನ್ನು ಪ್ರತಿಭಟಿಸಿ ಆ ಕಡೆಗೆ ಕಳುಹಿಸಿದ್ದೇನೆ. ನನ್ನನ್ನು ಒಪ್ಪಿದವರು ನನ್ನನ್ನು ಬೆಂಬಲಿಸಿ ಬಂದರು. ಅವರ ಮುಂದೆ ಇವರಿಗೂ ಕೂಡ ಸೆಟೆದು ನಿಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಉಳಿದದ್ದು ಯಾವುದು? ಅಧರ್ಮವೇ ತಾಂಡವವಾಡುತ್ತಿದ್ದ ಈ ಪ್ರದೇಶದಲ್ಲಿ ನಮ್ಮ ಮಂದಿರವಿದೆಯಲ್ಲ. ಹಾಗಾಗಿ ದೇವಾಲಯದ ಒಳಗೆ ನಾನು ಪ್ರವೇಶಿಸಬೇಕು. ಇಲ್ಲಿದ್ದುಕೊಂಡು ಎಲ್ಲರಿಗೂ ಬೋಧನೆ ಮಾಡಬೇಕು. ಅನೇಕ ಜನರ ಕಷ್ಟಗಳನ್ನು ದೂರ ಮಾಡಬೇಕು. ಯಾರಿದ್ದೀರಿ ಸಂಕಷ್ಟದವರು? ಬನ್ನಿ ದೇವಮಂದಿರಗೆಂದು ಬರುತ್ತಲೀ ಭಾವಶುದ್ಧ ನಿರ್ಮರಿದು ಯೇಸುವ ಕೋವಿದನು ಕೊಳ್ಳಿರಲು ಬಂದಳು ಭಾವಕ್ಕೆಯು ಅಳುತ್ತ ಬಂದಳು ಭಾವಕ್ಕೆಯು ಅಳುತ್ತ. ಸ್ವಾಮಿ, ತಡ ಮಾಡೋದು ಸರಿಯಲ್ಲ. ಯಾರ ಬಂದಿದ್ದಾರಂತೆ ಅವರನ್ನು ನಾವು ನೋಡಬೇಕು. ತಡ ಮಾಡೋದಿಲ್ಲ, ಹೋಗೋ ಬನ್ನಿ. ಬೇಡ ಬೇಡ ಬೇಡ, ಯಾಕೆ ಬೇಡ? ಎಂತಕ್ಕೆ ಸುಮ್ಮನೆ? ಎಂತ ಉಂಟು? ಏನೆಂತ ಎಂತ ಮಗುಂಟ? ಇಲ್ಲಲ್ಲ, ಸುಮ್ಮನೆ ಯಾಕೆ ಕಿರಿಕಿರಿ? ಬಿಡು. ಮಗು ಉಂಟಂತ ನೀವು ಕೇಳ್ತಾ ಇದ್ದೀರಿ. ಆದ್ರೆ ನೀವು ಸರಿ ಬೇಕಾ ಬೇಡವಾ? ನೀವು ಸರಿ ಇದ್ರೇನೆ ಮಗು ಹಾಕ್ತಿದ್ರ. ಓ ದೇವ, ನಾನು ಸರಿ ಇಲ್ಲ, ನೀನು ಸರಿ ಇಲ್ಲ, ನಂಗೆ ಗೊತ್ತುಂಟು. ನಾನು ಸರಿ ಇದ್ದೇನೆ ಸ್ವಾಮಿ. ಯಾಕೆ ನಿಮ್ಗೆ ನನ್ನ ಮೇಲೆ ಕೋಪವನ್ನು ಬಿಡಿ. ಯಾಕೆಂದ್ರೆ ನಮಗೆ ಮಕ್ಕಳು ಬೇಕೆಂಬಂತ ನಾವು ಎಷ್ಟು ಹರಕೆಯನ್ನು ಹೇಳಿದವರು ನಾವು. ಏನು ಮಾಡೋಣ? ಹರಕೆ ಹೇಳಿದರೆ ಕೂಡ ಅದಕ್ಕೆ ನಮಗೆ ಫಲ ಸಿಕ್ಕಲಿಲ್ಲ. ಹೌದು, ಅದರ ಚಿಂತೆ ನಿಮಗೆ ಇದೆ ಅಂತ ನನಗೆ ಗೊತ್ತಾಯಿತು ಸ್ವಾಮಿ. ಆದರೆ ಎನ್ನಿನ ಜೀವನ ಸಾರ್ಥಕ ಆಗಬೇಕಾದ್ರೆ ಒಂದು ತಾಯಿಗೆ ಮಗ ಆಗಬೇಕಂತ ಅಂತ ಭಾಗ್ಯ ನನ್ನ ಪಾಳಿಗಿಲ್ಲ. ತಡ ಮಾಡೋದು ಸರಿಯಲ್ಲ. ಯಾರ ಬಂದಿದ್ದಾರಂತೆ ಅವರನ್ನು ನೋಡಬೇಕಾದ್ರೆ ನಮ್ಮ ಧರ್ಮ ಅಲ್ಲಿಗೆ ಹೋಗಬೇಡಿ. ಏನು ಬಂದಿರಿ? ನಿಮ್ಮ ಮುಖ ನೋಡುವಾಗ ಬಹಳ ನೋವಿನಿಂದ ಇರುವ ಹಾಗಿದೆ. ಏನು ಕಷ್ಟ ಒದಗಿತು ನಿಮಗೆ? ಮಕ್ಕಳು ಯಾರಿ? ಸಂಸರೆ ಆಲಿಪೋದು ಅಂತರಂಗದ ನೋವ ಎಂತು ನಾ ತಗಿಸಲಿದನು ಸಂಸಾರ ಭಾಗ್ಯವದು ಲದಲ್ಲಿ ನಾವಿಂದು ಚಿಂತಿಸುದಲಿಗೆ ವಯ್ಯ ಮುಂದೆ ಕರೆಯೇನು ಸಂತರೆ ಆಲಿ
ನಿಮ್ಮ ಬಳಿಗೆ ಬರೋದಕ್ಕೆ ಕಾರಣವುಂಟು. ಮದುವೆಗೆ ಎಷ್ಟೇ ಕಾಲ ಕಳೆದು ಹೋಯಿತು, ನಮಗೆ ಮಕ್ಕಳಿಲ್ಲದಂತಹ ಚಿಂತೆಯನ್ನು ನಾವು ಕಾಣುತ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಮ ಬಳಿಗೆ ಬಂದಂತಹ ನಾವು ನಮಗೆ ಈ ದಾರಿಯನ್ನು ನೀವು ತೋರಿಸಿಕೊಡಬೇಕೆಂಬಂತ ನಿಮ್ಮಲ್ಲಿ ನಾನು ಬೇಡುತ್ತಾ ಇದ್ದೇನೆ. ಅಮ್ಮ, ಓ ಅಯ್ಯ, ಮಕ್ಕಳಾಗಲಿಲ್ಲ ಎನ್ನುವ ಒಂದು ಕಾರಣಕ್ಕೆ ನಿಮ್ಮಿಬ್ಬರ ದಾಂಪತ್ಯದ ಮಧ್ಯದಲ್ಲಿ ವಿರಸ ಉಂಟಾಗಬಾರದು. ನಾವು ಹುಟ್ಟುವ ಹಿನ್ನೆಲೆಯಲ್ಲಿ ಭಗವಂತನ ಸಂಕಲ್ಪ ಇದ್ದೇ ನಾವೆಲ್ಲರೂ ಈ ಲೋಕದಲ್ಲಿ ಹುಟ್ಟಿದವರು. ಹೌದು. ಹೀಗಿರುವಾಗ ನಮಗೊಂದು ಮಗು ಹುಟ್ಟುತ್ತದೆ ಅಂತ ಆದ್ರೆ ಆ ಮಗುವಿನ ಹುಟ್ಟಿನ ಹಿಂದೆಯೂ ಕೂಡ ದೇವರ ಸಂಕಲ್ಪ ಇರಬೇಕಲ್ಲ. ನಿಜ. ಆ ಕಾಲಕ್ಕಾಗಿ ನಾವು ಕಾಯಬೇಕಷ್ಟೇ. ಸತ್ಯ. ಯಾವಾಗ ಅವಿರತವು ಭಗವಂತನನ್ನೇ ಧ್ಯಾನ ಮಾಡ್ತೀರೋ ಆಗ ಮನುಷ್ಯ ಪ್ರಯತ್ನಕ್ಕೆ ದೇವರ ಅನುಗ್ರಹ ಖಂಡಿತವಾಗಿಯೂ ಇರುತ್ತದೆ. ನೀನು ಅವನ ಮೇಲೆ, ಆತ ನಿನ್ನ ಮೇಲೆ ಜರಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಯೇಸುವನ್ನು ನಿರಂತರವಾಗಿ ಧ್ಯಾನಿಸಿ ಸರಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆಯಿಂದ ಬಾಳಿ ಖಂಡಿತವಾಗಿಯೂ ದೇವರು ದೇವರ ಮಗುವನ್ನೇ ನಿಮಗೆ ಕರುಣಿಸುತ್ತಾನೆ. ಈ ಕುರಿತಾಗಿ ಚಿಂತೆ ಮಾಡಬೇಡಿ. ನನ್ನ ಮಾತು ತಪ್ಪುತ್ತದೆ ಅಂತ ಆದ್ರೆ 9 ತಿಂಗಳ ಬಳಿಕ ಬಂದಿ ನೀವು. ಆ ಹೊತ್ತಿಗೆ ನನ್ನ ಮಾತು ಹುಸಿಯಾಗಿದ್ದರೆ ಈ ಎಲ್ಲ ಕೆಲಸ ದೀಕ್ಷೆಗಳನ್ನು ನಾನು ಬಿಟ್ಟು ನಾನು ಮತ್ತೆ ಹೊರಗಿಡುತ್ತೇನೆ. ಇಲ್ಲವಾದಲ್ಲಿ ನಾನು ಹೇಳಿದ ಮಾತು ಸತ್ಯವೇ ಅಂತ ಆದ್ರೆ 9 ತಿಂಗಳ ತುಂಬು ಗರ್ಭಿಣಿಯಾಗಿ ನೀವು ನನ್ನ ಬಳಿ ಬರ್ತೀರಿ. ಸರಿ, ದೇವರ ಅನುಗ್ರಹಿಸ್ತಾನೆ. ಹೋಗಿ. ಸಂತೋಷವಾಯ್ತು, ನಾವು ಹೋಗಿ ಬರ್ತೇವೆ. ನಾವು ಮುಂದೆ ಬಂದೆ. ಸಂಕಷ್ಟವೇ ತುಂಬಿರುವಂತಹ ಮುಖಭಾವ ನಿಮ್ಮ. ಹೌದು. ಏನು ಕಷ್ಟ? ನಿಮಗೆ ಕಷ್ಟವೇ? ಗಂಡನಿಗೆ ಕಷ್ಟವೇ? ಏನಾಯಿತು? ಬಡತನ ಎಂಬುದು ನಮ್ಮನ್ನು ಕಿತ್ತು ತಿನ್ನು ಅರಿದು ಅರುಳಿಯೋ ಹೇಳಾಕ್ಷಣ ಶರಣು ತಂದರೆ ರಕ್ಷಿಸಿ ಶರಣು ತಂದರೆ ರಕ್ಷಿಸಿ ಎಲ್ಲರೂ ದರದ ರಮಣನಾಗಿರಿ ಎನ್ನುತ್ತ ಶರಣು ಮಹಾತ್ಮರೇ, ನಮ್ಮ ಕಷ್ಟವನ್ನೆಲ್ಲ ಹೇಳು, ಅವರಲ್ಲಿ ಹೇಳುವ ಸಮಾಧಾನ ಮಾಡಿಕೊಳ್ಳೆ. ಬಡತನ ಎಂಬುದು ಒಂದು ಕಡೆಯಲ್ಲಿ ನಮ್ಮನ್ನು ಕಿತ್ತು ತಿನ್ನುತ್ತಾ ಉಂಟು, ಮತ್ತೊಂದು ಕಡೆಯಲ್ಲಿ ನನ್ನ ಗಂಡನಿಗೆ ಆರೋಗ್ಯ ದಿನ ದಿನ ಬಾಧಿಸುತ್ತಾ ಉಂಟು. ಹೌದು. ಬದುಕುವುದಕ್ಕೆ ಬೇರೆ ದಾರಿ ಕಾಣದೆ ಈ ರೀತಿಯಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವೆ. ಭಗವಂತನ ದಯೆ ಎಂಬುದು ನಮಗಿಲ್ಲದೆ ಹೋಯಿತು. ಹೊಟ್ಟೆ ತುಂಬ ಊಟ ಮಾಡದೆ ಎಷ್ಟು ದಿನಗಳು ಕಳೆದು ಹೋಯಿತು ಅಂತಲೇ ಗೊತ್ತಾಗುವುದಿಲ್ಲ. ಇದೆಲ್ಲ ನಮ್ಮ ಪ್ರಾರಬ್ಧ ಎಂದು ತಿಳಿದುಕೊಂಡು ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ಏನು ಮಾಡುವುದು ಹೇಳಿ? ನಮ್ಮನ್ನು ಕಾಪಾಡಬೇಕು. ಅಯ್ಯ, ಇಂತಹ ಬಡತನ ನಿಮಗೊದಗುವುದಕ್ಕೆ ಕಾರಣ ಏನು ಗೊತ್ತೇ? ಇಲ್ಲಿಯ ರಾಜ್ಯಾಡಳಿತವನ್ನು ಮಾಡುತ್ತಿದ್ದ ಇದಕ್ಕಿಂತ ಪೂರ್ವದ ಅರಸನಿಂದಲಾಗಿಂತಹ ಅರಾಜಕತೆ ಇದು ಸೃಷ್ಟಿಯಾಗುವುದಕ್ಕೆ ಕಾರಣವಾಗಿದೆ. ಪ್ರಜೆಗಳೆಲ್ಲರನ್ನೂ ಕೂಡ ಅರಸನಾದವ ಸಮಾನ ಭಾವದಿಂದ ನೋಡಿದಾಗ ಬಡತನವಾಗಲಿ ಶ್ರೀಮಂತಿಕೆಯಾಗಲಿ ಎನ್ನುವಂತಹ ಅಂತರ ಒಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸ್ವಾರ್ಥಿಗಳು ಮಾತ್ರ ಸಂಪತ್ತನ್ನು ಕಸಿದುಕೊಂಡಾಗ ಯಾರಲ್ಲಿ ಸಂಪತ್ತು ಇಲ್ಲವಾಗುತ್ತದೋ ಅವರು ಮಾತ್ರ ಬಡವರಾಗಿ ಉಳಿಯುವುದಕ್ಕೆ ಸಾಧ್ಯ. ಅದನ್ನು ನಮ್ಮ ದೇವಾಲಯದ ನೇತೃತ್ವವನ್ನು ವಹಿಸಿಕೊಂಡಂತಹ ಪುರೋಹಿತರಾಗಲಿ ಅರಸರಾಗಲಿ ಇದನ್ನು ಮಾಡಬೇಕಿತ್ತು. ಇನ್ನು ಮುಂದಕ್ಕೆ ಯೋಚಿಸಬೇಡಿ. ಅಂತಹ ದುಷ್ಟ ಆಡಳಿತ ಇಲ್ಲಿಲ್ಲ, ದುಷ್ಟ ಪೌರೋಹಿತ್ಯ ಇಲ್ಲಿಲ್ಲ. ಇಲ್ಲಿರುವವರೆಲ್ಲರೂ ಕೂಡ ಒಳ್ಳೆಯವರೇ, ಧರ್ಮಿಷ್ಠರು. ಈ ಸಂದರ್ಭಕ್ಕೆ ನಿಮಗಿರುವಂತಹ ಎಲ್ಲ ಹಸಿವನ್ನೂ ಸಂಕಷ್ಟವನ್ನೂ ಇಲ್ಲಿ ನಾವು ನಿವಾರಿಸಿಕೊಳ್ತೇವೆ. ನಿನ್ನ ಗಂಡನಿಗಾಗಿರುವಂತಹ ಅನಾರೋಗ್ಯಕ್ಕೆ ತಕ್ಕುದಾದಂತಹ ಶುಶ್ರೂಷೆಯನ್ನು ನಮ್ಮವರು ಒದಗಿಸಿಕೊಡುತ್ತಾರೆ. ಸರಿ, ಆದರೆ ನೆನಪಿಟ್ಟುಕೊಳ್ಳಬೇಕಾದದ್ದು ಒಂದೇ, ನಿರಂತರವೂ ಯೇಸುದೇವನನ್ನು ಸ್ಮರಿಸಿಕೊಂಡರೆ ನೀವು ಭಗವಂತ ನಿಮಗೊದಗಿದ ಕಷ್ಟವನ್ನು ದೂರ ಮಾಡುತ್ತಾನೆ. ಭಗವಂತನ ಮೇಲೆ ನಂಬಿಕೆಯನ್ನು ಭಕ್ತಿಯನ್ನು ಇರಿಸಿಕೊಂಡು ಬಾಳ್ವೆಯನ್ನು ಮುಂದುವರಿಸಿ ನಿಮಗೆ ಬದುಕಿನಲ್ಲಿ ಒಳ್ಳೆಯದಾಗುತ್ತದೆ. ನಮ್ಮ ಪಾಲಿನ ದೇವರು ನೀವು ಅಂತ ಹೇಳಿದ್ರೆ ತಪ್ಪಾಗಲಾರದು. ತಾವು ಹೇಳಿದ ಹಾದಿಯಲ್ಲೇ ನಾವು ನಡೆದುಕೊಳ್ಳುತ್ತೇವೆ. ಯೇಸು ನಮ್ಮ ಮೇಲೆ ಕರುಣೆ ಇರಲಿ. ದಯಪಾಲಿಸಿ. ಬನ್ನಿ. ಏನಿದು ಸ್ವಾಮಿ, ಇಂತಹ ದುಶ್ಚಟವನ್ನು ಅಳವಡಿಸಿಕೊಂಡವರು ನೀವಲ್ವ? ನಿಂತಲ್ಲಿ ನಿಂತುಕೊಳ್ಳುವುದಕ್ಕಾಗುವುದಿಲ್ಲ. ಈ ರೀತಿಯಾಗಿ ಮೂಗುತನ ಕುಳಿತುಕೊಂಡು ಬಂದ್ರೆ ಏನು ಮಾಡುವುದು ಹೇಳಿ ಅಂತೀನಿ. ಅಳಬೇಡಿ,
ಏನು ಕಷ್ಟ ಒದಗಿದೆ? ಬದುಕು ಕತ್ತಲೆಯಾಯ್ತು, ಕತ್ತಲೆಯಾಯ್ತು. ಕುಡುಕ ಗಂಡನ ಪಡೆದು ಎಲ್ಲ ಬದುಕು ಕತ್ತಲೆಯಾಯ್ತು. ಪರಮ ಪುನೀತ ಪಾದ ದರ್ಶನದಿಂದ ಧನ್ಯನಾದೆನು. ನಿಮ್ಮ ಪರಮ ಪುನೀತ 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 ಪಾದ ದರ್ಶನದಿಂದ ಧನ್ಯನಾದೆನು. ಸಂತರೇ ನಮಗೆ ಬಂದೊದಗಿದ ಕಷ್ಟವನ್ನು ಏನೆಂದು ಹೇಳಲಿ ಹೇಳಿಯಂತೆ. ನನ್ನ ಕೈ ಹಿಡಿದಂತಹ ಪತಿದೇವರಿವರು, ಜೊತೆಯಾಗಿ ಸಂತೋಷದಿಂದ ಜೀವನವನ್ನು ಸಾಗಿಸಬೇಕಾದವರು ನಾವಾಗಬೇಕಿತ್ತು. ಆದರೆ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನನ್ನದಾಗಿ ಹೋಯಿತು. ಮದುವೆಯಾದ ತದನಂತರದಿಂದಲೂ ಕೂಡ ಒಂದು ದಿವಸದಿಂದಲೂ ಕೂಡ ಸಂತೋಷದಿಂದ ಇದ್ದವಳು ನಾನಲ್ಲ. ದುಶ್ಚಟ ಎನ್ನುವುದು ಇವರನ್ನು ಆವರಿಸಿಕೊಂಡಿದೆ. ಏನು ಮಾಡುವುದು, ಹೇಗೆ ನಿವಾರಿಸುವುದೆನ್ನುವಂಥ ದಿಕ್ಕು ನನಗೆ ತೋಚದಾಗಿದೆ. ಯಾರೋ ಹೇಳಿದಂತಹ ಮಾತು, ನಮ್ಮದಾದಂತಹ ಊರಿಗೆ ಸಂತರ ಆಗಮನವಾಗಿದೆ, ಆ ದೇವರಿಗೆ ಕಳುಹಿಸಿಕೊಟ್ಟಿದ್ದಾನೆ ಎನ್ನುವ ಹಾಗೆ. ಹಾಗಾಗಿ ನಿಮ್ಮ ಬಳಿಗೆ ನೇರವಾಗಿ ಬಂದಿದ್ದೇವೆ. ನಮಗೆ ಬಂದೊದಗಿದ ಕಷ್ಟವನ್ನು ನೀವೇ ಪರಿಹರಿಸಬೇಕು ದೇವ. ತಾಯಿ, ಯೋಚಿಸಬೇಡಿ. ಆತ ಇಂತಹ ಮಾರ್ಗವನ್ನು ಹಿಡಿಯುವುದಕ್ಕೆ ಕಾರಣವೇನು ಗೊತ್ತು? ಸ್ವಾಸ್ಥ್ಯವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕಾದದ್ದ ಅಂತಹ ಸಮಾಜದ ನೇತಾರರು ಯಾರಿದ್ದಾರೋ ಅವರು ಧರ್ಮದ ನಡೆಯನ್ನು ತಪ್ಪಿರುವಂಥದ್ದು. ಅವರೂ ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಪಣ ತೊಟ್ಟಿರುತ್ತಿದ್ರೆ ಇಲ್ಲಿ ಈತ ಅಂತ ಅಲ್ಲ, ಇಲ್ಲಿ ಇನ್ನೂ ಅನೇಕರಿದ್ದಾರೆ ಬದುಕಿನ ದಾರಿ ತಪ್ಪಿ ಇಂತಹ ದುಶ್ಚಟಗಳಿಗೆ ಬಲಿಯಾದವರು. ಅವರೆಲ್ಲರನ್ನೂ ಕೂಡ ರಕ್ಷಿಸುವುದಕ್ಕೆ ಸಾಧ್ಯ ಆಗುತ್ತಿತ್ತು. ಈಗ ಅಂತಹ ಸಮಾಜ ನಮ್ಮಲ್ಲಿಲ್ಲ. ಎಲ್ಲರನ್ನೂ ದೂರ ಕಳುಹಿಸಿ ಆಗಿದೆ. ಬಹುತೇಕರು ದೇವರ ಸಾಮ್ರಾಜ್ಯವನ್ನು ಒಪ್ಪಿದವರೇ. ಆ ಕಾರಣದಿಂದಲಾಗಿ ಯೋಚಿಸಬೇಡ. ಇವನನ್ನು ಒಂದಷ್ಟು ಸಮಯ ಇಲ್ಲಿಯೇ ನಮ್ಮ ದೇವಾಲಯದಲ್ಲಿ ಆಶ್ರಯ ಕೊಡುವ ಹಾಗೆ ನಾನು ಹೇಳಿದ್ದೇನೆ. ಇಲ್ಲಿ ನೀವಿರಿ. ಆತನಿಗೆ ಒದಗಿದಂತಹ ಈ ಕುಡಿತದ ಚಟದಿಂದ ಆತನನ್ನು ದೂರ ಮಾಡೋಣ. ಆತನಿಗೆ ಯಾವ ಯಾವ ಬೋಧನೆಯನ್ನು ಮಾಡಬೇಕು ಅದನ್ನು ನಮ್ಮವರು ಮಾಡ್ತಾರೆ. ನಿನ್ನ ಬದುಕು ಒಳ್ಳೆಯದಾಗುತ್ತೆ. ಧ್ಯಾನದಲ್ಲಿ ಒಳ್ಳಿರಲು ಸಂತನೋ ಪ್ರಭು ಯೇಸುವೇ, ಮೋಸದಿಂದಲೇ ಕಳರು ಬರುತ್ತಲೇ ಎಳಗೈದನೋ ಸಂತನೋ. ಇನ್ನು ಎಲ್ಲಿಯೋ ಹೋಗ್ತಾನೆ ನೋಡು. ಸರಿಯಾಗಿ ನೋಡು. ನಿನ್ನ ಜೀವನದಲ್ಲಿ 7 ದಾನ ಧರ್ಮಗಳನ್ನೆಲ್ಲ ಮಾಡಿದ್ದೀವಿ, ಅಥವಾ ಎಲ್ಲ ಭಾಷಣಗಳನ್ನೆಲ್ಲ ಮಾಡಿದ್ದೀವಿ. ಎಲ್ಲವೂ ಗೌಪ್ಯವಾಗಿ ಹೋಯಿತು. ಕಾರಣ ನೋಡು, ಈ ಸಮಯದಲ್ಲಿ ನಿನ್ನನ್ನು ಬಂಧಿಸುವಂತಹ ಸಮಯ. ಬಂಧನದಲ್ಲಿರುವಂತ ನಿನ್ನನ್ನು ಯಾವ ಧರ್ಮವು, ಯಾವ ಸತ್ಯವು, ಯಾವ ದೇವರು ನಿನ್ನನ್ನು ಉಳಿಸುವುದಕ್ಕೆ ಬರುವುದಿಲ್ಲ. ನಿನ್ನನ್ನು ನಂಬಿದವರು, ನಿಮ್ಮ ಭಕ್ತರು ಎಲ್ಲಿಯೂ ಕಾಣುವುದಿಲ್ಲ. ಅದೇ ಒಂದು ಮಾತೇ ಹೇಳಬೇಕ. ನಾವು ಸಾಯುವ ಕಾಲಕ್ಕೆ ತಂದೆ ತಾಯಿಗಳು ಬಂಧುಗಳನ್ನು ಕರೆದರೆ ಯಾರು ಬರುವುದಿಲ್ಲ. ಯಮಪಾಶವೇ ತನ್ನ ಕೊರಳಿಗೆ ಒಂದು ಪಾಶವಾಗಿ ಬಿಗಿದಾಗಲೇ ಎಲ್ಲವನ್ನೂ ಈ ಜಗತ್ತಿನನ್ನೇ ಮರೆತು ಹೋಗಬೇಕಾಗುತ್ತದೆ. ಆದ ಕಾರಣ ನೀನು ಮಾಡಿದಂಥ ತಪ್ಪಿಗೆ ಸರಿಯಾದಂಥ ಶಿಕ್ಷೆ ಕೊಡುವುದಕ್ಕೆ ಮುಂದಾಗಿದ್ದೇನೆ. ಈಗ ನಿನ್ನಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ಇಷ್ಟರ ತನಕ ಎಲ್ಲಿ ನೀನು ಸಂಪತ್ತು ಸೌಭಾಗ್ಯಗಳೆಲ್ಲ ಇರಿಸಿಕೊಂಡು ಬಂದಿದ್ಯೋ ಎಲ್ಲವನ್ನು ನನಗೆ ತಂದು ಒಪ್ಪಿಸಲೇಬೇಕು. ಒಪ್ಪಿಸದೆ ಇದ್ದಲ್ಲಿ ನಿನ್ನ ಶಿರ ಜಾರಿಸೇಳು. ನನಗೆ 3 ದಿವಸಗಳ ಅವಕಾಶವನ್ನು ಕೊಟ್ಟೆ ಅಂತಾದ್ರೆ ನನ್ನ ಸರ್ವ ಸಂಪತ್ತನ್ನು ನಿನ್ನ ಕಣ್ಣ ಮುಂದೆ ನಾನು ತರುತ್ತೇನೆ. 3 ಬೇಡ 30 ದಿವಸ ಆದ್ರೂ ನಾನು ಕೊಡಬಲ್ಲೆ. ಎಲ್ಲವನ್ನು ತಂದು ಒಪ್ಪಿಸು. ಸಂಪತ್ತಿನ ಮೇಲಿನ ಆಸೆಯಿಂದಲೂ ಈತ ಮಾಡ್ತಾ ಇರುವಂಥದ್ದು. ನನ್ನಲ್ಲಿರುವಂತಹ ಸಂಪತ್ತಾದರೂ ಯಾವುದು?
ನನ್ನ ಸ್ವಾರ್ಥಕ್ಕಾಗಿ ನಾನು ಯಾವುದನ್ನು ಸಂಪಾದಿಸಿಕೊಂಡಿಲ್ಲ. ಆದರೂ ಜನರ ಉದ್ಧಾರಕ್ಕಾಗಿ ನನ್ನಲ್ಲಿರುವಂತಹ ಒಂದಿಷ್ಟು ಸಂಪತ್ತುಗಳಿದೆಯಲ್ಲ, ಅದನ್ನು ಇಂತಹ ದುಷ್ಟನ ಕೈಗೆ ಕೊಡುವುದಕ್ಕಿಂತ ನನ್ನನ್ನು ದೇವರನ್ನು ಪ್ರೀತಿಸಿದಂತಹ ಪ್ರಜೆಗಳಿಗೆ ಕೊಡುವುದೇ ಒಳ್ಳೆಯದು. ಎಲ್ಲಿದ್ದಾರೆ ಕರೆಯುವುದ ಭರಿತ ಸಂಪದವ ದಾನ ಮಾಡಲು ಕರೆದು. ನಾನು ಈಗ ಸ್ವತಂತ್ರ. ಇದುವರೆಗೆ ಯಾವುದೋ ಒಂದು ಬಂಧನಲ್ಲಿ ಸಿಲುಕಿದ್ದೆ. ಕೈ ಕಾಲುಗಳು ಮುರುಟು ಹೋಗಿತ್ತು. ಒಂದು ರೀತಿಯ ರೋಗ ನನಗೆ ಬಾಧಿಸಿತ್ತು. ನಿಮ್ಮ ಮುಖದರ್ಶನವೋ, ನಿಮ್ಮ ಎರಡು ಅಮೃತ ತುಲ್ಯವಾದ ಮಾತಿನ ಪ್ರಭಾವ ಯೇಸುವನ್ನು ನಂಬುವುದಕ್ಕೆ. ಹಾಗೆ ನಾವು ಮೊದಲು ನಂಬಲಿಲ್ವೇ? ನಂಬಿದೆವು, ವಿಶ್ವಾಸ ನಮಗಿತ್ತು. ಆದರೆ ಏನೋ ಒಂದು ಮೌಢ್ಯ ನಮಗೆ ಆವರಿಸಿದ್ದು, ಅದು ನಿವಾರಣೆ ನಿಮ್ಮಿಂದ ಆದ ಮೇಲೆ ಈಗ ನಾವು ಸಂತೋಷವಾಯಿತು. ನಿಮಗೆ ಮಕ್ಕಳಾಗಿ ಚಟವನ್ನು ಬಿಟ್ಟಿದ್ದಾನ. ನಿಮ್ಮಲ್ಲಿ ಒಂದು ಮಾತನ್ನು, ಇದಕ್ಕಿಂತ ಮೊದಲು ಇಲ್ಲಿ ಅರಸನಾಗಿದ್ದವನು ಈ ಹೊತ್ತು ಮತ್ತೆ ತನ್ನ ಅಧಿಕಾರವನ್ನು ಸ್ಥಾಪಿಸುವುದಕ್ಕೆ ಮುಂದಾಗಿದ್ದಾನೆ. ನನ್ನನ್ನು ಆತ ಬಂಧಿಸಿದ್ದಾನೆ. ನಾಳೆಯ ದಿವಸ ನನ್ನನ್ನು ಕೊಲೆ ಮಾಡುವುದಕ್ಕೂ ಹಿಂದೆ ಮುಂದೆ ನೋಡದೇ ಇರುವ. ಆದರೆ ಆತ ನನ್ನ ಮುಂದಿಟ್ಟ ಬೇಡಿಕೆ ಯಾವುದು ಗೊತ್ತು? ನನ್ನಲ್ಲಿರುವಂತಹ ಸರ್ವ ಸಂಪದವನ್ನು ಆತನ ಮುಂದೆ ದಾರಿ ಎರೆಯಬೇಕಂತ. ನನ್ನನ್ನಾಗಲಿ ದೇವರನ್ನಾಗಲಿ ಪ್ರೀತಿಸಿದವರು ನೀವು, ನನ್ನ ಉದ್ದೇಶವನ್ನು ಈಡೇರಿಸುವುದಕ್ಕೆ ನನಗೆ ಸಹಕರಿಸಿದವರು ನೀವು. ಅಂತಹ ಸಂಪತ್ತು ನಿಮ್ಮ ಬದುಕನ್ನು ಉದ್ಧಾರ ಮಾಡಲಿ. ದುಷ್ಟನ ಮನೆಯ ಭಂಡಾರವನ್ನು ಸೇರುವುದಾದ್ರೂ ಯಾಕೆ? ಹಾಗಾಗಿ ಯೋಚಿಸಬೇಡಿ, ತಗೊಳ್ಳಿ ನನ್ನ ಸರ್ವ ಸಂಪತ್ತೆಲ್ಲವನ್ನು. ಇಲ್ಲದಿದ್ದರೆ ಆ ದುಷ್ಟ ಕೊಂಡು ಹೋಗುತ್ತಾನೆ. ಅವನಿಗೆ ಕೊಡುವುದಕ್ಕಿಂತ ಇದೆಲ್ಲವನ್ನು ನೀವು ತೆಗೆದು ಸಂಪದವೆಲ್ಲವ ಬಡವರಿಗೆ ದಾನ ಮಾಡುತ್ತಲೇ ಸಂಸಾರ ನಿಮ್ಮ ಬದುಕಿಗೆ ಬಳಸಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸಿ. ನಿಮ್ಮ ಮಕ್ಕಳು ಯಾವಾಗ ವಿದ್ಯೆಯಿಂದ ಬಲಯುತರಾಗುತ್ತಾರೋ ಆಗ ಮಾತ್ರ ಸ್ವಾಸ್ಥ್ಯವಾದ ಸಮಾಜವನ್ನು ಕಟ್ಟುವುದಕ್ಕೆ ಸಾಧ್ಯ. ಇನ್ನು ನಾನು ಸತ್ತರೇನಂತೆ? ಇದು ಒಂದು ಲಾರೆನ್ಸನ ಬದುಕು. ನಾಳೆ ಮತ್ತೊಬ್ಬ ಲಾರೆನ್ಸ್ ಈ ಸಮಾಜದಲ್ಲಿ ಹುಟ್ಟುತ್ತಾನೆ. ಯೇಸುದೇವರು ಮತ್ತೆ ಮತ್ತೆ ಇಂತಹ ಸಂತರ ರೂಪದಲ್ಲಿ ಈ ಲೋಕದಲ್ಲಿ ಸಂಚರಿಸುತ್ತಲೇ ಇರುತ್ತಾರೆ. ಆದರೆ ಅಂಥವರು ಬಂದು ಈ ಲೋಕದ ಧರ್ಮವನ್ನು ಉಳಿಸುವುದಕ್ಕೆ ಮುಂದಾದಾಗ ನಿಮ್ಮಂಥವರು ಅವರನ್ನ ಪ್ರೋತ್ಸಾಹಿಸಬೇಕು, ಅವರಿಗೆ ಸಹಕಾರವನ್ನು ನೀಡಬೇಕು. ಆಗ ಮಾತ್ರ ಈ ಲೋಕದಲ್ಲಿ ತಿಳಿಗೇಡಿಗಳು ಎಷ್ಟು ತುಪ್ಪವನ್ನು ಸುರಿದ ಹಾಗೆ ತಮ್ಮ ಅಶಾಂತಿಯನ್ನು ಸ್ಥಾಪಿಸುವುದಕ್ಕೆ ಮುಂದಾಗುತ್ತಾರೋ, ನಾವೆಲ್ಲರೂ ಪ್ರೀತಿಯ ಶಾಂತಿಯ ಈ ತುಪ್ಪವನ್ನು ಬೆಂಕಿಗೆ ಮತ್ತೆ ಮತ್ತೆ ಸುರಿಯುತ್ತಾ ಲೋಕದಲ್ಲಿ ಧರ್ಮ ಉಳಿಯುವ ಹಾಗೆ ಮಾಡ. ನಿಮ್ಮ ಮಾರ್ಗದರ್ಶನದಂತೆ ಮುದಲಿಂದ ಮರುದಲಿ ಮದನುದನಿಗೆ ರಘುದ ಇದುವೇ ಇರುವ ಸಂಪದ ಬದಲೇನು ಎಣಿಸದೆ ಹೃದಯವಂತರೆ ನೀವು ಇದ ಸ್ವೀಕರಿಸೆ. ಇದುವೇ ಎನ್ನಯ ಸಂಪದ, ಈ ಜನರೇ ಎನ್ನಯ ಆಸ್ತಿಯು ಒಡೆಯರ. ಸಂಪತ್ತಿನ ಮೇಲಿನ ಆಸೆಯಲ್ಲದೆ ಬೇರೇನೂ ಅಲ್ಲ. ಯಾವ ಸಂಪತ್ತು? ನನ್ನನ್ನು ವಿರೋಧಿಸಿದ್ದು ನಿನ್ನ ಸಂಪಾದನೆಗೆ ಅದು ಅಡ್ಡಿಯಾಗುತ್ತದೆ ಅಂತ ಅನ್ನುವುದು ಬಿಟ್ರೆ, ದೇವರು ಎನ್ನುವ ಸತ್ಯವನ್ನು ಒಪ್ಪುವುದಕ್ಕೆ ನಿನ್ನ ಮನಸ್ಸು ಒಪ್ಪದಿದ್ದದ್ದಲ್ಲ. ಹಾಗಂದುಕೊಂಡು ನನ್ನಲ್ಲಿರುವ ಸಂಪತ್ತನ್ನು ನಿನಗೆ ಕೊಡಬೇಕು ಅಂತ ಕೇಳಿದೆಯಾ? ನಿನಗೆ ಕೊಡುವ ಸಂಪತ್ತನ್ನು ಅದು ನನ್ನ ಪ್ರಜೆಗಳಿಗೆ ದಾರಿ ಎರೆದಿದ್ದೇನೆ. ಇವರು ನನ್ನ ಸಂಪತ್ತು. ಇಲ್ಲಿದ್ದಾರಲ್ಲ, ದೇವರನ್ನ ನಂಬಿ ಬದುಕುವವರು, ಇವರು ನಿಜವಾದ ನನ್ನ ಸಂಪತ್ತು. ಈಗ ನೋಡೋಣ ನನ್ನ ಸಂಪತ್ತನ್ನು ಕಸಿದು.
ಬಯಸಿ ಬದುಕಬೇಕಾದವರು ಅದಾದ್ರೂ ಒಂದು ಸರಿ. ನಿನ್ನಲ್ಲಿ ಕೇಳಿದ್ದೇನು, ನನಗೆ ಬೇಕಾದಂತಹ ಸಂಪತ್ತುಗಳು ಯಾವುದು? ಇಂಥವರಲ್ಲ, ಇಂಥವರು ನನ್ನ ನಾಡಿನಲ್ಲಿ ಬೇಕಾದಷ್ಟು ಬಂದಿದ್ದಾರೆ. ಅಂಥವರನ್ನು ಯಾವ ಕಾರಣಕ್ಕೂ ಯಾವ ಸಮಯದಲ್ಲಿ ಸರಿಪಡಿಸುವುದಕ್ಕೆ ಸಾಧ್ಯವಿಲ್ಲ. ಕೆಲವರಿದ್ದಾರೆ, ಕುರುಡರಿದ್ದಾರೆ. ಕುರುಡರಿಗೆ ತನ್ನ ಕಣ್ಣನ್ನು ಕೊಟ್ಟು ಸರಿ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಅದು ಅವರ ಹುಟ್ಟಿನಲ್ಲಿ ಮಾಡಿದಂತ ಅದ್ಯಾವುದೊಂದು ಪಾಪದ ಜನ್ಮ, ಅದು ಅವರನ್ನು ಅಂಟಿಕೊಂಡು ಬಂತು. ಮತ್ತೆ ಹುಚ್ಚರನ್ನು ನಾವು ಸರಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಕೆಲವರನ್ನು ಸರಿ ಮಾಡಬಹುದು. ಹಾಗಾಗಿ ಎಲ್ಲರನ್ನೂ ನೀನು ಸರಿ ಮಾಡಿದ್ದೇನೆ. ಈ ರೀತಿಯಾದ ನಿರ್ಧಾರದಲ್ಲಿ ನೀನಿದ್ರೆ ಇವರಲ್ಲಿ ಒಮ್ಮೆ ಕೇಳ್ತೇನೆ, ಬರಲಿ, ಇವ ಏನು ಮಾಡಿದ ನಿನಗೆ? ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಆರೋಗ್ಯವನ್ನು ಅವ ಕೊಟ್ಟದ್ದು. ನಿನಗೆ ನಿನ್ನಲ್ಲಿ ತತ್ತ ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ನಿನಗೆ ಸಾಧ್ಯವಾಗ್ಲಿಲ್ವಾ? ನನಗೆ ಸಾಧ್ಯ ಆಗ್ಲಿಲ್ಲ. ಯಾಕೆ? ನಾನು ಅದರಲ್ಲಿ ಅಶಕ್ತನಾಗಿದ್ದೇನೆ. ಅಶಕ್ತನಾಗುವುದು ಯಾಕೆ? ಈಗ ಕೆಲವರು ಕುರುಡರಾಗಿರ್ತಾರೆ ಹುಟ್ಟುವಾಗ, ಕೆಲವರು ಕಣ್ಣಿದ್ದು ಕುರುಡರಾಗಿರ್ತಾರೆ. ಅದಕ್ಕೇನು ಮಾಡುವುದು? ಅದು ಅವರ ಹಣೆ ಬರಂತ ಹೇಳಬಹುದು. ಅದೇ ಇಲ್ಲಿ ಇರುವ ವ್ಯತ್ಯಾಸ ಅದು. ಅಂದ್ರೆ ನೀನು ಏನು ಎಂಬುದನ್ನು ತಿಳಿದುಕೊಳ್ಳದೆ ನಮ್ಮನ್ನು ನೀನು ಪ್ರಶ್ನಿಸಲಿಕ್ಕೆ ಮುಂದಾಗಿದ್ದೀಯ. ಓಹೋ, ಈಗ ನನ್ನನ್ನು ಪ್ರಶ್ನೆ ಮಾಡ್ಲಿಕ್ಕೆ ನೀನು ಅವನ ಧರ್ಮ ಪ್ರಕಾರದಲ್ಲಿ ನೀನು ಮಾತನಾಡ್ತೀಯ. ನೀನೇನು ಮಾಡಿಸ್ಯ? ನನಗೆ ಮಕ್ಕಳಿರ್ಲಿಲ್ಲ, ಅವರೇ ನನಗೆ ಮಕ್ಕಳು ಮಾಡಿಸಿ. ಇದನ್ನು ನಾನು ಕೇಳಿ ನಂಬಬೇಕು. ಮಕ್ಕಳಿಲ್ಲದವರಿಗೆ ದೇವರ ರೂಪದಲ್ಲಿ ಮಕ್ಕಳನ್ನು ಕೊಟ್ಟ. ಕೇವಲ ಆಶೀರ್ವಾದ ಮಾಡಿದ್ರೆ ಮಕ್ಕಳಾಗುವುದಾದ್ರೆ ಈ ಜಗತ್ತಿನಲ್ಲಿ ಎಲ್ಲವನ್ನು ಕೊಡಬಲ್ಲವ ನಾನಿದ್ದೇನೆ. ನನಗೂ ಅದು ಮಾಡಿಕೊಡೋದಕ್ಕೆ ಸಾಧ್ಯ ಉಂಟು. ನಿಮಗಾಗುವುದಿಲ್ಲ. ಯಾಕೆ? ನನ್ನ ರಾಜ್ಯದಲ್ಲಿ ನೀವಿದ್ದೀರಿ. ನಿಮಗೆ ಬೇಕಾದಂಥ ಸವಲತ್ತುಗಳನ್ನು ಎಲ್ಲವನ್ನು ನಾನು ಕೊಡಬಲ್ಲೆ. ಯಾಕೆ? ಮಕ್ಕಳಿಲ್ಲದಿದ್ರೂ ಆ ಚಿಂತೆಗೆ ಒಳಗಾಗಬೇಡಿ, ಬದುಕುವುದಕ್ಕೆ ದಾರಿ ಮಾಡಿಕೊಡಬಲ್ಲೆ. ಎಲ್ಲರೂ ನೀವು ಒಂದೊಂದು ರೀತಿಯಲ್ಲಿ ಬದುಕುತ್ತಾ ಇದ್ದೀರಿ. ನಿನ್ನದೇನಾ? ನನ್ನದೇ. ಸದಾ ಮದಿರೆಯ ನಿಶೆಯಲ್ಲಿ ಸಂಸಾರವನ್ನೆಲ್ಲ ಮರೆತು ಮದಿರೆಯ ಅಮಲಿನಲ್ಲೇ ಸದಾ ಬದುಕುತ್ತಿದ್ದವನು ನಾನು. ಜೀವನವೇನು, ಜೀವನದ ಕಷ್ಟ ಸುಖ ಏನು ಎಂಬುದನ್ನು ಇವರಿಂದ ನಾನು ಅರಿತವನಿದ್ದೇನೆ. ಇಂದು ನಾನು ಕೂಡ ಒಬ್ಬ ಸಜ್ಜನನಾಗಿ ಮದಿರೆಯನ್ನು ತ್ಯಜಿಸಿ ಇಂದು ಈ ಲೋಕದಲ್ಲಿ ನಾನು ಕೂಡ ಬದುಕಬೇಕು ಎಂಬಂತ ಜ್ಞಾನವನ್ನು ಪಡೆದವನಿದ್ದೇನೆ. ಹುಚ್ಚ, ನಿನಗೆ ತಲೆ ಸರಿಯಿಲ್ಲ. ನೀನು ಸೇವಿಸುವುದಕ್ಕೆ ಮತ್ತೊಬ್ಬರು ಹೇಳಿಕೊಡ್ಲಿಲ್ಲ, ಬಿಡುವುದಕ್ಕೆ ಮತ್ತೊಬ್ಬ ಹೇಳಿ ಬಿಡಬೇಕದು. ಇದು ಯಾವ ಧರ್ಮವೋ? ನಾವು ನಮ್ಮ ಹುಟ್ಟಿನಲ್ಲಿ ನಾವು ಏನು ಮಾಡಬೇಕಂತ ನಿಮ್ಮ ತೀರ್ಮಾನದಲ್ಲಿ ನೀವು ಇರಬೇಕಿತ್ತು. ನೀನು ಹುಚ್ಚನಾದೆ, ನೀನು ಕುಡಿದೆ, ನಿನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಪಾಪಕೂಪದಲ್ಲಿ ನಾವು ಬಿದ್ದಾಗ ನಮ್ಮನ್ನು ಉದ್ಧರಿಸಲು ಹುಟ್ಟಿದಂತಹ ಮಹಾತ್ಮರವರೆಂಬುದನ್ನು ನಾವಿಲ್ಲಿ ಅರಿತವರಿದ್ದೇವೆ. ಅವ ನಿಮ್ಮ ಮಹಾತ್ಮ. ಇವನ ಮಹಾತ್ಮೆಯನ್ನು ಏನಂತ ನಾನು ತೋರಿಸಿಕೊಡಬಲ್ಲೆ. ಇವ ಬದುಕಿ ಉಳಿದ್ರಲ್ಲ ಜಗತ್ತಿನಲ್ಲಿ, ಇವ ಬದುಕುವುದಕ್ಕೆ ಇವನಿಗೆ ಅವಕಾಶ ಮಾಡಿ ಕೊಟ್ರಲ್ಲ. ಇಂಥ ಸಂತಾನೆ ಈತನ ಉಳಿಯಕೂಡದು, ಈತನ ಸಂತತಿಯೇ ನಾಶ ಆಗಬೇಕು ಎಂಬ ತೀರ್ಮಾನಕ್ಕೆ ಬಂದವ ನಾನಾಗಿದ್ದೇನೆ. ಆದ ಕಾರಣ ಜೀವನವೆಲ್ಲ ಸಾರ್ಥಕವಾಯಿತು. ಕಡೆಗೆ ನಿನಗೆ ಮಾತನಾಡೋಕೆ ಒಂದು ಅವಕಾಶ ಕೊಡ್ತೇನೆ. ಏನಾದರೂ ಹೇಳುವುದಕ್ಕಿದ್ರೆ ನಿನ್ನನ್ನೇ ನಂಬಿ ಬದುಕಿದಂತ ಇವರಿದ್ದಾರಲ್ಲ, ಇವರಿಗೇನು ಸಮಾಧಾನ ಹೇಳಬೇಕಿದ್ರೆ ನಿನಗೊಂದು ಅವಕಾಶ ಉಂಟು. ಬೇಡ ಅಂದ್ರೆ ಬೇಡ. ಕೊನೆಯದಾಗಿ ಹೇಳುವಂಥದ್ದೇನಿಲ್ಲ. ಇದುವರೆಗೆ ಏನನ್ನು ಹೇಳಿದ್ದೇನೋ ಅದನ್ನು ಈಗಲೂ ಹೇಳುತ್ತೇನೆ, ನನ್ನ ಕೊನೆಯ ಉಸಿರಿನವರೆಗೂ ಹೇಳುತ್ತೇನೆ. ಯಾವ ತಪ್ಪನ್ನೆಸಗುತ್ತಾ ಇದ್ದೀಯೋ ನಿನ್ನ ದೇವರು ಖಂಡಿತವಾಗಿಯೂ ಕ್ಷಮಿಸುತ್ತಾನೆ. ಮಾಡಿರುವ ಕೃತ್ಯಗಳ ಬಗ್ಗೆ ಪಶ್ಚಾತ್ತಾಪ ಪಟ್ಟುಕೊಂಡು ನೀನು ಅವರ ಹಾಗೆ ದೇವರ ದಾರಿಯಲ್ಲಿ ಮುನ್ನಡೆ, ನಿನಗೆ ಒಳ್ಳೆಯದಾಗುತ್ತದೆ. ಇದೇ ನನ್ನ ಕೊನೆಯ ಮಾತು.
ಇನ್ನು ಇವನಿಗೆ ಅವಕಾಶ ಇಲ್ಲ. ಇವನ ಕೊನೆಯಿಂದ ಕಡೆಯವರೆಗೂ ಒಂದೇ ಮಾತು ಆದ್ರೆ ಇವನಿಗೆ ಸರಿಯಾದಂತ ಒಂದು ಅವಕಾಶ ಮಾಡಿಕೊಡುವ. ಕಬ್ಬಿಣದ ಸಲಗೆಗಳು ರಾಶಿ ಹಾಕಿ ಅದನ್ನು ಬಿಸಿ ಮಾಡಿ ಅದರ ಮೇಲೆ ಈತನನ್ನು ಹಾಕಿ ಅದರ ಕೆಳಗೆ ಬೆಂಕಿಯನ್ನು ಕೊಟ್ಟು ಈತನನ್ನು ಸುಟ್ಟರೆ ಚೆನ್ನಾಗಿ ಬೆಳೆದಿತು ಒಂದು ಮಗ್ಗುಲದೀಗ ಚೆನ್ನಾಗಿ ಬೆಳೆದಿತು ಇನ್ನೊಂದು ಮಗ್ಗುಲ ಬೇಯಿಸಿ ಒಂದಾಗಿ ನೀವೆಲ್ಲ ತಿಂದು ತೆಗಿರೆ ಜನರಿಗೆ ಒಳ್ಳೆಯದಾಗಬೇಕು ಎನ್ನುವ ಉದ್ದೇಶದಿಂದ ನಾನು ಹೊರಟು ಬಂದೆ. ದಾರಿಯ ಮಧ್ಯದಲ್ಲಿ ನನ್ನನ್ನು ತಡೆದು ನನ್ನ ಉದ್ದೇಶವೇ ಈಡೇರದ ಹಾಗೆ ನನಗೆ ಮುಳ್ಳಾಗಿ ನಿಂತೆಯಲ್ಲ. ಮಾಡಿದ್ದೇನು? ನನ್ನನ್ನು ನಂಬಿದವರ ಕಣ್ಣ ಮುಂದೆಯೇ ನಿನ್ನ ಜನಗಳ ಮುಖೇನ ನನ್ನನ್ನು ಹಿಡಿದು ನನ್ನ ದೇಹಕ್ಕೆ ಬೆಂಕಿಯನ್ನು ಕೊಟ್ಟೆಯಲ್ಲ. ಲಾರೆನ್ಸನ ಬದುಕು ಬೆಂಕಿಯಲ್ಲಿ ಆಹುತಿಯಾಗುವ ಹಾಗೆ ಮಾಡಿದವ ನೋಡು ನನ್ನ ದೇಹ. ನೀನಿಟ್ಟ ಬೆಂಕಿಯಲ್ಲಿ ನನ್ನ ದೇಹ ಒಂದು ಕಡೆಯಿಂದ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಯಿ. ಅದೇ ರೀತಿ ನೀನು ಪ್ರಚಾರ ಮಾಡಿದಂತ ಧರ್ಮವೆಲ್ಲ ಸುಡುತ್ತಾ ಹೋಗಬೇಕು. ಇಲ್ಲ, ನೀನು ನನ್ನ ದೇಹವನ್ನು ಸುಡಬಹುದಷ್ಟೇ. ಈ ಜಗತ್ತಿನಲ್ಲಿ ಶಾಶ್ವತವಾಗಿರುವ ದೇವರು ಎನ್ನುವಂತಹ ನಂಬಿಕೆ ಮತ್ತೆ ಮತ್ತೆ ಮೊಳಕೆ ಒಡೆಯುತ್ತಲೇ ಇರುತ್ತದೆ. ನಿನ್ನಂತಹ ದುಷ್ಟರು ಹುಟ್ಟುವಲ್ಲಿಯವರೆಗೆ ಲೋಕದಲ್ಲಿ ದೇವರ ಕುರಿತ ಧರ್ಮ ಬೋಧನೆಯನ್ನ ಮಾಡುವುದಕ್ಕೆ ಸಂತರು ಮತ್ತೆ ಮತ್ತೆ ಇಲ್ಲಿ ಹುಟ್ಟುತ್ತಲೇ ಇರುತ್ತಾರೆ. ಹಾಗೆ ಹುಟ್ಟುತ್ತಾರೆ ಅನ್ನುವ ಹಾಗೆ ನಾನು ನಾಶವಾಗಿ ಹೋಗುವುದಿಲ್ಲ ಅನ್ನುವುದಕ್ಕೆ ದೇಹವನ್ನೊಮ್ಮೆ ನೋಡು. ನೀನಿಟ್ಟಂತಹ ಬೆಂಕಿಯಲ್ಲಿ ನನ್ನ ಅರ್ಧ ದೇಹವಷ್ಟೇ ಸುಟ್ಟು ಹೋದದ್ದು, ಮತ್ತರ್ಧ ದೇಹ ಇನ್ನೂ ಹಾಗೇ ಉಳಿದು ಹೋಗಿದೆ. ಸಾಧ್ಯವಾದೀತೆ ನಿನ್ನಿಂದ ಸುಡುವುದಕ್ಕೆ? ಏನು ಸಾಧ್ಯವಾಗದೆ? ಏನು ನಿನಗೆ ನನ್ನ ಮೇಲೆ ದ್ವೇಷ ಅಲ್ಲವೇ? ದೇವರ ಮೇಲೆ ದ್ವೇಷ ಅಲ್ಲ? ಹೌದು. ಇದು ಉಳಿದಿದೆಯಲ್ಲ ಅರ್ಧ ದೇಹ, ತಿಂದು ತೇಗು, ನಿನಗೆ ಸಂತೃಪ್ತಿ. ಅಯ್ಯೋ ದ್ವೇಷ. ನಾನು ತಪ್ಪು ಮಾಡಿದ್ದೇನೆ, ಸರಿ. ಯಾಕೆ ಹೀಗಾಯಿತು? ಜೀವನದಲ್ಲಿ ನಾನು ತಪ್ಪು ಮಾಡಕೂಡದು. ಚಕ್ರವರ್ತಿ ಆದತ್ತ ನಾನು ಈ ನಗರದಲ್ಲಿ ನಾನು ಮೆರೆಯಬೇಕೆಂಬಂತ ಆಸೆ ಇತ್ತು. ನನ್ನನ್ನು ವಿರೋಧಿಸಿ ಬದುಕಕೂಡದು ಒಂದು ಮಾತು ಬಿಟ್ರೆ ಮತ್ತೆ ಯಾರು ಏನು ಮಾಡಿದ್ರು ನನಗೇನು. ಇಲ್ಲಿ ಆದದ್ದಿಷ್ಟೇ. ಯೇಸುವಿನ ಜೀವನದ ಕಥೆಯನ್ನು ನಾವು ತಿಳಿಯದವರಲ್ಲ. ನಮ್ಮ ವಂಶ ಪಾರಂಪರಿಕವಾಗಿ ಮೊದಲೇ ಅವನನ್ನು ಶಿಲುಬೆಗೆ ಸೇರಿಸಿರು. ಸಂತನನ್ನು ನನ್ನಿಂದಲಾಗಿ ನಾಶಪಡಿಸಲಾಗಿತ್ತು. ಹಾಗಾದ್ರೆ ಧರ್ಮ ವಿರೋಧಿಗಳಾದೇವ. ಜೀವನದಲ್ಲಿ ಸತ್ಯ ಎಂಬುದು ಉಳಿದೇ ಉಳಿತು. ಎಲ್ಲರೂ ಅವರಿಗೆ ಶರಣಾದರೂ ಹೊರತು ನನ್ನ ಕಾಳಬುಡಕ್ಕೆ ಶರಣಾಗುವ ವ್ಯಕ್ತಿಗಳೇ ಇಲ್ಲಲ್ಲ. ಅದು ಕೂಗುತ್ತಾ ಇದ್ದಾರೆ, ಈತನೊಬ್ಬ ದ್ವೇಷಿ, ದುಷ್ಟ, ಪಾತಕಿ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಉಳಿಯುವುದು ಧರ್ಮ ಸತ್ಯ ಮಾತ್ರ. ಆದ ಕಾರಣ ಸತ್ಯವೆಂಬುದು ಎಲ್ಲರಿಗೂ ಇದ್ದದ್ದೇ. ಎಲ್ಲ ಜಾತಿ ನೀತಿಗಳನ್ನು ಮರೆತು ಸತ್ಯ ಧರ್ಮಕ್ಕೆ ತಲೆಬಾಗಿದೆ. ಹೌದಾಗಿದ್ರೆ ದೇವರು ಒಲಿದು ಬರ್ತಾನೆ ಎಂಬುದು ಗೊತ್ತಾಯಿತು. ಆತನನ್ನು ಸತ್ಯವೇ ಕಳುಹಿಕೊಟ್ಟ ಕಾರಣ ಆತನ ಮುಖದರ್ಶನವಾದಾಯಿತು ನನಗೆ. ಸುಡುತ್ತಾ ಹೋಗುತ್ತಾ ಆತನ ಆತ್ಮವೇ ಶರೀರದಿಂದ ಮೇಲೆ ಹೋಗುತ್ತಾ ಅದೋ ಅರಸ ನೀನು ತಪ್ಪು ಮಾಡಿದಂತ ಹೇಳ್ತಾ ಹೋಯ್ತಲ್ಲ. ಜೀವನದಲ್ಲಿ ಈ ಮಾತಿನಿಂದಲೇ ಕೊರಗಿ ಸಾಯುವಂತ ಕಾಲವಾಯಿತು. ಎಲ್ಲರಿಗೆ ಒಂದು ಮಾತು, ಲೋಕದಲ್ಲಿ ಎಲ್ಲರೂ ಧರ್ಮವನ್ನು ಪಾಲಿಸಿ ಸತ್ಯವನ್ನು ಉಳಿಸಿ ಜಾತಿ ಭೇದಗಳನ್ನು ಮರೆತು ಲೋಕದ ಕಲ್ಯಾಣಕ್ಕಾಗಿ ಎಲ್ಲರೂ ದುಡೀರಿ ಲೋಕ
ಕಥೆಯ ಪ್ರಕಾರ ನಮ್ಮ ಚರ್ಚ್ ಪಾಲಕನ ಸಂತ ಲಾರೆನ್ಸರ ಜೀವನ ಚರಿತ್ರೆಯನ್ನು ಬಹಳ ಅತ್ಯುತ್ತಮ ರೀತಿಯಲ್ಲಿ ಈ ಯಕ್ಷಗಾನ ಮುಖಾಂತರ ಸಾದರಪಡಿಸಿದ ಎಲ್ಲ ಕಲಾವಿದರಿಗೆ ಮಗದೊಮ್ಮೆ ಕೈ ಚಪ್ಪಾಳೆ ತಟ್ಟಿ ನಾವು ಅಭಿನಂದಿಸೋಣ. ಕಾರಣಾಂತರ ನಮ್ಮ ಹಲವಾರು ಜನರು ಬಿಟ್ಟು ಹೋದರು, ಆದರೂ ಇದ್ದವರು ನಾವು ಅವರಿಗೆ ಅಭಿನಂದಿಸೋಣ. ಇದರ ಪ್ರೇರಣೆ ನಮ್ಮ ಶ್ರೀನಿವಾಸ್ ಸರ್ ಮೇಲೆ ಬರಬೇಕು, ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಈ ಸನ್ಮಾನ ನಮ್ಮ ಭಗವಂತನ ಮುಂದೆ ನಿಮಗೆ ಕೊಡ್ತಾ ಇದ್ದೇನೆ, ಸಂತ ಲಾರೆನ್ಸರ ಪಾಲಕರ ಮುಂದೆ ನಿಮಗೆ ಕೊಡ್ತಾ ಇದ್ದೇನೆ. ಜನರು ಇಲ್ಲದಿದ್ದು ತೊಂದರೆ ಇಲ್ಲ, ನಾವಿದ್ದೇವೆ. ಇಂಥ ಒಂದು ಪ್ರಸಂಗವನ್ನು ನೀವು ಮಾಡಿದ್ದೀರಾ, ಮುಂದೆ ಕೂಡ ಇಂಥ ಪ್ರಸಂಗವನ್ನು ಹಲವರ ಕಡೆ ಪ್ರದರ್ಶನ ಮಾಡಲು ನಿಮಗೆ ದೇವರು ಅನುಗ್ರಹಿಸಲಿ. ಸಂತ ಲಾರೆನ್ಸರ ಮಹಿಮೆ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎಲ್ಲರಿಗೆ ಧन्यवादಗಳು. सभेस्थांग देव बरें करूं. बोवापर बाय रितीन आयचे कार्यक्रम आमी सादर केले. पयलें क्रिसमस गायन आशिल्ली, क्रिसमस नृत्य आशिल्ली, टॅब्लो आशिल्लो आनी अक्रेक यक्षगान आशिल्लें. ही वेदी पवित्र जाली, हो जागो पवित्र जालो. हिंदू संस्कृती प्रकार आमच्या पात्रोणाची कथा हांगासर सादर केल्ल्या कलाकारांक सलाम मारून हें कार्य अखेर करता हांव. देव बरें करूं. देवाचो आशिर्वाद तुमकां समेस्तांक. गुड नायट टू यू ऑल.